ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನೀವು ನಂಬಿದ ದೈವಶಕ್ತಿ ಹಾಗೆ ಗುರು ಸ್ಮರಣೆಯೊಂದಿಗೆ ಅದೇ ರೀತಿ ನಿಮ್ಮನ್ನು ಈ ಶಕ್ತಿ ಹೀಲ್ ಮಾಡುತ್ತೆ, ಹಾಗೆ ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟಿವ್ ಎನರ್ಜಿಯಲ್ಲಿ ನಿಮ್ಮನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ನಿಮ್ಮನ್ನು ಗೈಡ್ ಕೂಡ ಯಾವ ರೀತಿ ಮಾಡುತ್ತೆ ಅಂದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ನಿಮ್ಮಿಂದ ಯಾವುದಾದ್ರೂ ತಪ್ಪು ಆಗಬೇಕು ಅಂತ ಇದ್ದರೆ ಆ ತಪ್ಪು ಆಗೋದಿಲ್ಲ. ಆ ರೀತಿಯಾಗಿ ನಿಮಗೆ ಅದನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಇದು ದಾರಿ ತೋರಿಸುತ್ತೆ. ಹಾಗಾದರೆ ನೀವು ನಂಬಿದ ಗುರುವಿನ ಸ್ಮರಣೆಯೊಂದಿಗೆ ಈ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ, ಮೊದಲನೇದಾಗಿ ನಿಮ್ಮಿಂದ ಗುರುವು ಯಾವುದಾದ್ರೂ ರೂಪದಲ್ಲಿ ಒಂದು ಸೇವೆಯನ್ನು ಸ್ವೀಕರಿಸಿದ್ದಾರೆ ಅಂದರೆ ಖಂಡಿತ ಅದರ ಅರ್ಥ ಅಂದರೆ ಅವರ ಹತ್ರ ಏನೂ ಇಲ್ಲ, ಹಾಗಾಗಿ ನಿಮ್ಮ ಹತ್ರ ಸೇವೆ ಸ್ವೀಕರಿಸಿದ್ದಾರೆ ಅನ್ನೋದಲ್ಲ. ನಿಮ್ಮ ದೋಷಗಳನ್ನು ಆ ಸೇವೆಯ ಮೂಲಕ ಸ್ವೀಕರಿಸಿ ನಿಮ್ಮನ್ನು ಉದ್ಧರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ನೀವು ಯಾವುದಾದ್ರೂ ಒಂದು ಪಶು ಪಕ್ಷಿ ಆಗಿರ್ಬೋದು, ಗಿಡ ಮರಗಳಿಗಾಗಿರ್ಬೋದು, ಅಂದರೆ ಒಟ್ಟಾರೆಯಾಗಿ ನೀವು ನೇರವಾಗಿ ಮನುಷ್ಯತ್ವ ಮಾನವೀಯತೆಯ ಮೌಲ್ಯಗಳೊಂದಿಗೆ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಬೆಳೆಸ್ಕೊಂಡು ಈ ಪ್ರಕೃತಿಗೆ, ಪ್ರಾಣಿ ಪಕ್ಷಿಗಳಿಗೆ ಯಾವುದಾದ್ರೂ ರೂಪದಲ್ಲಿ ಸೇವೆ ಮಾಡುವಂತಹ ದಯಾಳು ಗುಣವನ್ನು ನೀವು ಬೆಳೆಸ್ಕೊಂಡಿದ್ದೀರಾ ಅಂದರೆ ಈ ಗುಣದೊಂದಿಗೆ ಅವರು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಒಳಗಿನಿಂದ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದೇ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ಸುಂದರವಾಗಿಸಿಕೊಳ್ಳಲು ಒಂದು ಅಡಿಪಾಯವನ್ನು ಗುರುವು ಹಾಕ್ತಾ ಇದ್ದಾರೆ. ಅಂದರೆ ನಿಮ್ಮ ಮೂಲಕವೇ ಕಾರ್ಯವನ್ನು ನಿರ್ವಹಿಸಿಕೊಳ್ಳುವುದರ ಮೂಲಕ ನಿಮಗೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ವರ್ತಮಾನವನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ಕೊಟ್ಟು ಮುಂದಿನ ಭವಿಷ್ಯವನ್ನು ಸುಂದರವಾಗಿ ಇಟ್ಕೊಳ್ಳೋಕ್ಕೆ ಕೆಲವು ರೀತಿಯ ಪರಿವರ್ತನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳು ಪದೇ ಪದೇ ನಿಮ್ಮ ಎದುರಿಗೆ ಬರ್ತವೆ. ಯಾಕಂದರೆ ಅದು ನೋವು ಕೊಡ್ತಾ ಇರ್ಬೋದು, ಇಲ್ಲ ಶತ್ರುಗಳ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಕೆಲಸದಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ ಅದು ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇನ್ಯಾವುದೋ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಯಾರಿಂದನೋ ಅವಮಾನ ಆಗ್ತಾ ಇದೆ, ಪದೇ ಪದೇ ಈ ರೀತಿ ನೋವು ನಿಮಗೆ ಸಿಗ್ತಾ ಇದೆ ಅಂದರೆ ಅಲ್ಲಿ ಎಲ್ಲ ಸರಿ ಇದೆ, ಆದರೆ ಒಬ್ಬರು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಹಾಗೆ ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು ಪದೇ ಪದೇ ಅದೇ ರೀತಿ ಪ್ಯಾಟರ್ನ್ಗಳು ಎದುರಾಗ್ತಿದ್ದಾವೆ. ಯಾಕೆ ಇದು ಅನ್ನೋ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಮೂಡ್ತಾ ಇದೆ. ಆದರೆ ಇಲ್ಲಿ ಗುರುವು ಅಲ್ಲಿಂದ ನೀವೇನಾದರೂ ಒಂದು ಪಾಠವನ್ನು ಕಲಿಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ವಿಚಾರಗಳು ಪದೇ ಪದೇ ನಿಮ್ಮ ಜೀವನದಲ್ಲಿ ಪುನರಾವರ್ತಿಸ್ತಾ ಇದ್ದಾವೆ. ಇದನ್ನು ನೀವೇ ತಿಳ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮಗೆ ಆ ಬುದ್ಧಿವಂತಿಕೆ ಇದೆ. ಅಂದರೆ ಕೆಲವೊಂದು ಸಾರಿ ಸ್ವಯಂಕೃತ ಅಪರಾಧ ಅಂತಾರಲ್ಲ, ಆ ರೀತಿ ಮಾಡಿ ಮಾಡಿ ನೀವೇ ಅಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತದೆ. ಅದ್ರ ಜೊತೆಗೆ ಬಾಬಾ ನಿಮ್ಮ ಕನಸಿನ ಹತ್ರ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಅಂದರೆ ಸಂಪರ್ಕಕ್ಕೆ ಬರ್ತಾ ಇದ್ದಾರಲ್ವ, ಇದರಿಂದ ಇಲ್ಲ ಅವರು ಏನೋ ನಿಮ್ಮ ಹತ್ರ ಕೇಳಿ ತೆಗೆದುಕೊಳ್ತಾ ಇರ್ಬೋದು, ಇಲ್ಲ ಯಾರೋ ಅನಿರೀಕ್ಷಿತವಾಗಿ ನಿಮ್ಮ ಎದುರಿಗೆ ಕೈ ಚಾಚಿದ್ದಿರ್ಬೋದು, ಇಲ್ಲ ನಿಮಗೆ ಯಾರಿಗಾದರೂ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಅನಿಸಿ ಸಹಾಯ ಮಾಡಿದ್ದಾಗಿರ್ಬೋದು. ಅಂದರೆ ಅವರ ಜೋಳಿಗೆಯನ್ನು ನಿಮ್ಮ ಎದುರಿಗೆ ಇಟ್ಟಿದ್ದಾರೆ ಈಗ. ಅಂದರೆ ಅದರಲ್ಲಿ ಅಂದರೆ ನಿಮ್ಮ ಸಂಪತ್ತು, ಅಭಿವೃದ್ಧಿ, ಅಂದರೆ ಏನೋ ನಿಮ್ಮಿಂದ ಹಣನೇ ನೀವು ಕೊಡ್ತಾ ಇದ್ದೀರ, ಅಲ್ಲಿ ಏನೋ ಒಂದು ಊಟ ಕೊಡ್ತಾ ಇದ್ದೀರಿ, ಏನೋ ಕೊಡ್ತಾ ಇದ್ದೀರಾ ಅಂದರೆ ಆ ಜೋಳಿಗೆಗೆ ಅಕ್ಕಿಯನ್ನೇ ಹಾಕ್ತಾ ಇದ್ದೀರಾ ಅಂದರೆ ಅಲ್ಲಿ ಬಾಬಾ ಅಕ್ಕಿ, ನೀವು ಕೊಡೋ ಹಣ, ಹಾಗೆ ನೀವು ಕೊಡೋ ಯಾವುದೋ ಒಂದು ವಸ್ತುವಿನ ನಿರೀಕ್ಷೆಗಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ನೀವು ಅವರ ಶರಣದಲ್ಲಿ ಹೋದ್ಮೇಲೆ ನಿಮ್ಮ ಸಂಪೂರ್ಣ ರಕ್ಷಣೆಯ ಭಾರವನ್ನು ಅವರು ಭರಿಸಿದ್ದಾರೆ ಅಂದರೆ ಅಲ್ಲಿಗೆ ಅವ್ರ ಕೆಲಸ ಪ್ರಾರಂಭ ಆಗುತ್ತೆ. ಯಾಕಂದರೆ ನಿಮ್ಮ ಕೆಲಸ ಏನಾಗುತ್ತೆ ಅಂದರೆ ನಿಮ್ಮ ಯಾವುದೇ ರೀತಿ ಒಂದು ಪಾಪ ಇರ್ಬೋದು, ಏನು ಮಾಡಿದರೂ ಅದು ನಿಮಗೆ ಗೊತ್ತಿಲ್ಲ, ಅದನ್ನು ಸಂಪೂರ್ಣವಾಗಿ ಅವರ ಪಾದದಲ್ಲಿಟ್ಟು ಶರಣಾಗ್ಬಿಟ್ಟಿದ್ದೀರಾ. ಆದರೆ ಈಗ ಬಾಬಾರವರ ಕರ್ತವ್ಯ ಅಂದರೆ ಜವಾಬ್ದಾರಿ ಶುರುವಾಯಿತು. ಯಾಕಂದರೆ ಅವರ ಮೇಲೆ ನಿಮ್ಮ ಭಾರ ಬಿದ್ದಿದೆ. ಈಗ ಆ ಭಾರವನ್ನು ಕಳೆಯಲು ಅವರು ನಿಮ್ಮ ಎದುರಿಗೆ ಒಂದು ಜೋಳಿಗೆಯನ್ನು ಹಿಡಿದು ನಿಂತಿದ್ದಾರೆ. ಅಲ್ಲಿ ನೀವು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವದಿಂದ ಒಂದಿಷ್ಟು ದಾನ ಧರ್ಮದ ಹೆಸರಲ್ಲಿ ಏನಾದರೂ ಆ ಜೋಳಿಗೆಗೆ ಹಾಕ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ಹಾಕ್ತಾ ಇರೋದು ಹಣ ಅಲ್ಲ, ನೀವು ಹಾಕ್ತಾ ಇರೋದು ಒಂದು ರೊಟ್ಟಿ ಅಲ್ಲ, ಅನ್ನ ಅಲ್ಲ, ಅಕ್ಕಿ ಅಲ್ಲ, ನಿಮ್ಮದೇ ಆದ ಒಂದು ಕರ್ಮ. ಅಂದರೆ ಕೆಟ್ಟ ಕರ್ಮ ಅದನ್ನು ಕಳ್ಕೊಳ್ಳೋಕ್ಕಾಗದೆ, ಹಾಗೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕಾಗದೆ, ಹಾಗೆ ಹಿಂದೆ ಪ್ರಾರಬ್ಧ ಕರ್ಮದಲ್ಲೇ ಒಂದು ಒಳ್ಳೆಯದನ್ನು ಕೂಡಿಟ್ಟು ಬಂದಿದ್ದೀರಾ, ಆದರೆ ಒಂದು ತಪ್ಪು ಅದನ್ನು ತಡೀತಾ ಇದೆ.
ಅದರಿಂದ ಹೊರಗೆ ಬರೋಕ್ಕಾಗದೆ ನರಳಾಡ್ತಾ ಇದ್ದೀರಲ್ಲ, ಆ ಒಂದು ಬಂಧನದಿಂದ ನಿಮಗೆ ಮುಕ್ತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರೇ ಸ್ವತಃ ಕರುಣೆಯಿಂದ ದಯೆಯಿಂದ ನಿಮ್ಮ ಎದುರಿಗೆ ಜೋಳಿಗೆ ಚಾಚಿ ನಿಂತಿದ್ದಾರೆ. ಅಂದರೆ ನಿಮ್ಮಲ್ಲಿರುವ ಒಂದಿಷ್ಟು ದೋಷಗಳನ್ನು ಹಾಗೆ ಒಂದು ಬ್ಲಾಕೇಜ್ಗಳನ್ನು, ಅಂದರೆ ಹಿಂದಿನ ಒಂದು ಪ್ರಾರಬ್ಧ ಕರ್ಮದಲ್ಲಿರುವ ಒಂದು ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ನಿಮ್ಮ ಎದುರಿಗೆ ಒಂದು ಜೋಳಿಗೆಯನ್ನು ಚಾಚಿದ್ದಾರೆ. ಅಂದರೆ ಅದರ ಮೂಲಕ ನೀವೇನಾದರೂ ಒಂದು ಸಹಾಯ, ಸೇವೆ, ದಾನ, ಧರ್ಮ ಇಂಥದ್ದು ಮಾಡಿದ್ರಿ ಅಂದರೆ ಅದರ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತಾರೆ. ಅಂದರೆ ನಿಮ್ಮಿಂದ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಅಂದರೆ ಹಣ ಸಂಪತ್ತನ್ನು ಸ್ವೀಕರಿಸ್ತಾ ಇಲ್ಲ, ನಿಮ್ಮಲ್ಲಿರುವ ದೋಷಗಳನ್ನು ಸ್ವೀಕರಿಸುವ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಕರುಣೆಯನ್ನು ಗುರು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಾನು ಪೂರ್ಣವಾಗಿ ಮಾಡಿದ್ದೆ, ಆದರೆ ಏನಾಗಿದೆ ಅಂತ ಗೊತ್ತಿಲ್ಲ. ಮೊದಲು ಸ್ವಲ್ಪ ಸ್ಟ್ರಕ್ ಆಗಿದೆ, ಅದೇ ಒಂದು ಸ್ಟ್ರಕ್ ಎಲ್ಲ ಕಡೆ ಮುಂದುವರೆದ್ಬಿಟ್ಟಿದೆ. ಹಾಗಾಗಿ ನೀವು ಸಹಕರಿಸಬೇಕು. ಈ ರೀಡಿಂಗ್ ಪೂರ್ಣವಾಗಿತ್ತು, ಆದರೆ ಕೊನೆಯ ಒಂದು ಎಂಡಲ್ಲಿ ನಾನು ನಮಸ್ಕಾರ ಮಾಡೋದು ಮಾತ್ರ ಇಲ್ಲಿ ಬಂದಿದೆ. ವಿಡಿಯೋ ಮಾಡಿದ್ದು ಸಂಪೂರ್ಣವಾಗಿ ನಿಲ್ಲಾಗ್ಬಿಟ್ಟಿದೆ. ಅಂದರೆ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರುತ್ತಲ್ಲ, ಆ ರೀತಿ ಏನೋ ಬಂದಿದೆ ಅಂತೇಳಿ ಇಶ್ಯೂ ತೋರಿಸ್ತು. ಆದರೆ ನಾನು ಏನು ಮಾಡೋಕ್ಕಾಗಲ್ಲ, ಅದನ್ನು ಕಂಟಿನ್ಯೂ ಮಾಡಲೇಬೇಕಾಗಿತ್ತು. ಹಾಗೆ ವಿಡಿಯೋ ಹಾಕಿದ್ದೀನಿ. ಖಂಡಿತ ನೀವು ಸಹಕರಿಸ್ತೀರಾ ಅಂಥೇಳಿ ನಂಬಿದ್ದೀನಿ. ಹಾಗಾದರೆ ರೀಡಿಂಗ್ ಶುರು ಮಾಡ್ತಿದ್ದೀನಿ, ಮತ್ತೆ ಮುಂದುವರಿಸೋಣ. ಇಲ್ಲಿ ನೀವು ನಂಬಿದ ಗುರುವಾಗಿರ್ಬೋದು, ದೈವಿಕ ಶಕ್ತಿಯಾಗಿರ್ಬೋದು, ನಿಮ್ಮ ಶತ್ರುವಿಗೆ ಕೊನೆಯ ಅವಕಾಶ ನೀಡ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ವಿಚಾರ ರೆಸನೇಟ್ ಆಗ್ತದೆ. ಅಂದರೆ ನಿಮ್ಮ ಮೇಲೆ ಯಾವುದೇ ಒಂದು ದುಷ್ಟ ಪ್ರಯೋಗ ಮಾಡಿದವರಾಗಿರ್ಬೋದು, ನಕಾರಾತ್ಮಕ ಕ್ರಿಯೆ ಆಗಿಲಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಅವಕಾಶ ಗುರು ಕೊಟ್ಟಿದ್ದರು. ಯಾಕಂದರೆ ನೀವು ಅವ್ರಿಗೆ ಮಕ್ಕಳೇ, ಅವರು ಅವ್ರಿಗೆ ಮಕ್ಕಳೇ ಅಲ್ವಾ. ಅವರವರ ಒಂದು ದುರ್ಗುಣಗಳು ಯಾವ ರೀತಿ ಅವರಿಗೆ ಒಂದು ನೆಗೆಟಿವ್ ವಿಚಾರಗಳನ್ನು ತರ್ತಾರೋ ಅದರ ಆಧಾರದ ಮೇಲೆ ಅವರ ವ್ಯಕ್ತಿತ್ವ ಇಲ್ಲಿ ತೋರಿಸ್ಕೊಳ್ತಾರೆ. ಅದೇ ರೀತಿ ಅವರಿಗೆ ಒಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಮೇಲೆ ಯಾವುದೇ ರೀತಿ ಹಾನಿ ಮಾಡೋದು ಬೇಡ, ಆ ಹಾನಿ ನಿಮ್ಮ ಕುಟುಂಬಕ್ಕೆ ಮರಳಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಾನು ಅವರ ಅಂತರಾತ್ಮದ ಮೂಲಕ ಕೆಲವು ಗೈಡೆನ್ಸ್ ಅವರಿಗೆ ಕೊಟ್ಟಿದ್ದೆ, ಮಾರ್ಗದರ್ಶನ ಕೊಟ್ಟಿದ್ದೆ. ಹಾಗೆ ಕೆಲವರ ಮೂಲಕ ಅವರಿಗೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ನಾನೇ ಕೆಲವು ಏಳು ಬೀಳನ್ನು ತೋರಿಸುವ ಮೂಲಕ ಕೂಡ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಆದರೆ ಅವರು ಅದನ್ನು ತಿದ್ಕೊಳ್ತಾ ಇಲ್ಲ. ಅಂದರೆ ತಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ಅವರಿಗೆ ನಾನು ಕೊಟ್ಟಿದ್ದೆ. ತಿದ್ಕೊಂಡ್ರೆ ಅವರಿಗೆ ಒಳಿತೇ ಆಗ್ತಿತ್ತು, ಆದರೆ ಅವರು ಅದನ್ನು ತಿದ್ಕೊಳ್ಳಿಲ್ಲ. ಹಾಗಾಗಿ ನಾನೀಗ ಅವರಿಗೆ ಶಾಪ ಕೊಡ್ತಾ ಇಲ್ಲ, ಆದರೆ ಕರ್ಮದ ರೂಪದಲ್ಲಿ ಅದನ್ನು ಅವರು ಪಡ್ಕೊಳ್ಳೇಬೇಕು ಮರಳಿ. ಅದನ್ನೇ ಅವರಿಗೆ ನಾನು ಮರಳಿ ಕೊಡಲೇಬೇಕಾದ ಸಂದರ್ಭ ಬಂದಿದೆ. ಹಾಗಾಗಿ ನಿಮ್ಮ ಬೆನ್ನ ಹಿಂದೆ ಏನು ಮಾಡಬೇಕು ಅಂತ ಅವರು ಒಂದು ಯೋಜನೆ ಹಾಕ್ಕೊಂಡಿದ್ರು, ಇಲ್ಲ ಅದನ್ನು ಪೂರ್ಣವಾಗಿ ಮಾಡಿದರು, ಇಲ್ಲ ಅದಕ್ಕೋಸ್ಕರ ತುಂಬ ಶ್ರಮ ಪಡ್ತಾಯಿದ್ರು. ಒಳ್ಳೆಯ ಕೆಲಸ ಮಾಡಿಕೊಂಡು ಏನಾದರೂ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಅವರು ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ, ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಮುಂದೆ ಸಾಗೋಣ, ಏನಾದರೂ ಕಂಡುಕೊಳ್ಳೋಣ ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆ ತರಬೇಕು, ಇಲ್ಲ ನಿಮ್ಮನ್ನು ನಿಲ್ಲಿಸಬೇಕು, ಇಲ್ಲ ನಿಮ್ಮ ಒಂದು ಜೀವನದಲ್ಲಿ ನೀವು ಎದ್ದೇಳಲೇಬಾರ್ದು, ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗಬೇಕು. ನಿಮ್ಮ ಸುಂದರ ಸಂಸಾರದಲ್ಲಿರುವ ಒಂದಿಷ್ಟು ವಿಚಾರಗಳಲ್ಲಿ ಅವರು ತುಂಬ ತಲೆ ಹಾಕಿ ಅದರಲ್ಲಿ ತುಂಬ ಕಲಹ ಉಂಟು ಮಾಡ್ತಾ ಇದ್ದಾರೆ, ಇಲ್ಲ ಆ ರೀತಿ ಆಗಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡಿದ್ದಾರೆ. ಈ ರೀತಿಯಾಗಿ ಅವರು ನಿಮ್ಮ ಜೀವನಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದ್ರಲ್ಲ, ಅದಕ್ಕೊಂದು ಅವಕಾಶ ಕೊಟ್ಟಿದ್ದೆ ನಾನು ತಿದ್ಕೊಳ್ಳೋಕ್ಕೆ. ಆದರೆ ಅದನ್ನು ಕ್ಷಮಿಸ್ಬಿಡ್ತೀನಿ, ಒಂದು ಅವಕಾಶ ಕೊಡ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ನಾನು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೆ. ಆದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಹಾಗಾಗಿ ಈಗ ಅವರಿಗೆ ಶಿಕ್ಷೆ ಕೊಡುವ ಸಮಯ ಬಂದಿದೆ. ಅಂದರೆ ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ, ಹಾಗೆ ನಿಮ್ಮ ಒಂದು ದಿವ್ಯ ರೂಪ ನೋಡಲಿಕ್ಕೆ ಅವ್ರಿಗೆ ಸಿಗುತ್ತೆ. ಅಂದರೆ ಧೈರ್ಯದ ರೂಪ ನೋಡಲಿಕ್ಕೆ ಸಿಗುತ್ತೆ. ನೀವು ಎಷ್ಟು ಬಲವಾದ ನಿರ್ಧಾರಗಳನ್ನು ತಗೊಳ್ತಾ ಹೋಗ್ತಿರೋ, ಎಷ್ಟು ಅವರು ನಿಮ್ಮನ್ನು ಸೋಲಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ, ನೀವು ಅದರ ಮುಂದೆ ನಾನು ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಗುರುವಿನ ಶರಣದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆಯಾಗಿ ಹೀಲ್ ಆಗ್ತಾ ಇದ್ದೀರೋ, ಅಷ್ಟೇ ಅವರಿಗೆ ಪೆಟ್ಟು ಸಿಗುತ್ತೆ. ಅಂದರೆ ಅವರು ಇದನ್ನು ಊಹೆ ಕೂಡ ಮಾಡಿರಲಿಲ್ಲ, ಕಲ್ಪನೆಗೂ ಕೂಡ ಮೀರಿದ ಒಂದು ಘಟನೆಗಳು ಅವರ ಜೀವನದಲ್ಲಿ ಈಗ ನಡೀತಾ ಇದ್ದಾವೆ. ಅಂದರೆ ನೀವು ಬೇರೆಯವರ ಹಕ್ಕನ್ನು ಬಲವಂತವಾಗಿ ಎಂದಿಗೂ ಕೂಡ ಕಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ, ಶಾಂತಿಯಿಂದ ಎಲ್ಲವನ್ನು ಸಂಭಾಳಿಸುವ ಪ್ರಯತ್ನ ಮಾಡಿದ್ರಿ. ಅಂದರೆ ನಿಮ್ಮ ಕುಟುಂಬವನ್ನು ಸುಂದರ ಹಾಗೂ ಸಂತೋಷದಿಂದ ಇಡಲು ನೀವು ಪ್ರತಿ ಬಾರಿನೂ ಬಯಸ್ತಾ ಇದ್ದೀರಾ ಅಂಥ ಒಂದು ವ್ಯಕ್ತಿತ್ವ. ಇದರ ಮಧ್ಯ ಒಂದು ಇಷ್ಟು ಸಂಬಂಧ ಆಗಿರ್ಬೋದು, ಒಂದಿಷ್ಟು ಜನರಾಗಿರ್ಬೋದು, ನಿಮ್ಮಿಂದ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಒಂದು ಏಳಿಗೆಯನ್ನು, ನಿಮ್ಮ ಒಂದು ನಗುವನ್ನು, ಸಂತೋಷವನ್ನು, ನಿಮ್ಮ ಮನೆಯನ್ನು, ನಿಮ್ಮ ಕುಟುಂಬವನ್ನು ಪದೇ ಪದೇ ಕೆಣಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೆಮ್ಮದಿಯಾಗಿ ಇರಲು ಬಿಡ್ತಾ ಇಲ್ಲ, ನಿಮ್ಮ ಜೀವನದೊಳಗೆ ಪ್ರವೇಶ ಮಾಡಿ ಸಮಸ್ಯೆಯನ್ನು ತರ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವ ರೀತಿ ಒಂದು ದಿವ್ಯ ಸಂಕೇತಗಳ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾಯಿದೆ ಅಂದರೆ, ಕೆಲವು ಶಕ್ತಿಗಳು ನಿಮ್ಮನ್ನು ಆವರಿಸಿವೆ ಇಂಥ ಸಂದರ್ಭದಲ್ಲಿ. ಅಂದರೆ ಅವರು ನಿಮ್ಮ ಮೇಲೆ ತುಂಬ ನೆಗೆಟಿವ್ ಪ್ರಭಾವವನ್ನು ಬೀರುವಂಥ ಸಮಯದಲ್ಲಿ ಪುಣ್ಯ ಅನ್ನೋದಿದ್ದರೆ
ಯಾವುದಾದ್ರೂ ರೂಪದಲ್ಲಿ ಬಂದು ಕೈ ಹಿಡಿಯುತ್ತೆ ಅಂತಾರಲ್ಲ, ಅದೇ ರೀತಿ ಗುರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಶರಣದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗ್ಬಿಟ್ಟಿದ್ದೀರಾ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ಭೌತಿಕ ಒಂದು ಜಗತ್ತಿನ ಮಾಯೆಯಲ್ಲಿ ಸ್ವಲ್ಪ ಮುಳುಗೋದು ಕಡಿಮೆ ಆಗ್ತಾಯಿದೆ. ಆಧ್ಯಾತ್ಮಿಕತೆಯಲ್ಲಿ ಒಂದು ಆಳವಾಗಿ ಇಳಿಯುವ ಅಭ್ಯಾಸ ಹೆಚ್ಚಾಗಿದೆ. ಅಂದರೆ ತುಂಬ ಹೀಲ್ ಆಗ್ತಾ ಇದ್ದೀರಾ. ಒಂದು ನಾಮಜಪ ಆಗಿರ್ಬೋದು, ಹಾಗೆ ಒಂದಿಷ್ಟು ಸಂಕಲ್ಪಗಳಾಗಿರ್ಬೋದು ನಿಮ್ಮನ್ನು ಗಟ್ಟಿ ಆಗಿಸ್ತಾ ಇದ್ದೀವಿ. ಈ ರೀತಿ ಎನರ್ಜಿಗೆ ನೀವು ಕನೆಕ್ಟ್ ಆದ ತಕ್ಷಣವೇ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಗುರುವಿನ, ಹಾಗೆ ಭಗವಂತನ, ಹಾಗೆ ಬ್ರಹ್ಮಾಂಡದ, ಹಾಗೆ ಕೆಲವು ಏಂಜಲ್ಸ್ ಊರ್ಜೆಗಳು ಆವರಿಸ್ಬಿಟ್ಟಿದ್ದಾವೆ. ಈಗ ಅವರಿಗೆ ಅನಿರೀಕ್ಷಿತವಾಗಿ ಅವರ ಜೀವನದಲ್ಲಿ ತನ್ನಿಂದ ತಾನೇ ಒಂದು ಸಂಘರ್ಷ ಆಗಿರ್ಬೋದು, ಅಲ್ಲ ಅವರವರ ಮಧ್ಯೆ ಏನಾದರೂ ಒಂದು ಜಗಳ ಆಗಿರ್ಬೋದು, ಈ ರೀತಿ ಅವರು ನಿರೀಕ್ಷಣೆ ಮಾಡಿರಲಿಲ್ಲ ಆ ರೀತಿ ಸಮಸ್ಯೆಗಳು ತನ್ನಿಂದ ತಾನೇ ಶುರುವಾಗ್ತಾಯಿದ್ದಾವೆ. ಯಾಕಂದರೆ ಅವರಿಗೆ ಕೊಟ್ಟ ಅವಕಾಶ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿಮ್ಮ ಶತ್ರುಗಳು ನಿಮಗೆ ಏನೆಲ್ಲ ಮಾಡಿದರು, ಏನೆಲ್ಲ ಮಾಡಬೇಕು ಅಂತೇಳಿ ಒಂದು ಯೋಜನೆ ಹಾಕಿದ್ರು, ಅದು ಕೆಲವರ ಮೂಲಕ ಆ ಸತ್ಯ ನಿಮಗೆ ತಿಳಿಯುತ್ತೆ. ಆ ರಹಸ್ಯ ಹೊರಗೆ ಬಂದ ತಕ್ಷಣ ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವಾಗೋದ್ರ ಜೊತೆಗೆ ಆಘಾತ ಕೂಡ ಆಗುತ್ತೆ. ಯಾಕಂದರೆ ನೀವು ಅವ್ರ ಬಗ್ಗೆ ಆ ರೀತಿ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಹುಸಿಗೋಪ ಇರ್ಬೋದು ನಮ್ಮ ಮೇಲೆ ಅಂತೇಳಿ ನೀವು ಅಂದ್ಕೊಂಡಿದ್ರಿ. ಅಷ್ಟು ಬಿಟ್ಟರೆ ಆ ರೀತಿ ಈ ರೀತಿ ಕೃತ್ಯಕ್ಕೆ, ಹೀನ ಕೃತ್ಯಕ್ಕೆ ಎಳಿತಾರೆ ಅನ್ನೋ ಅಷ್ಟರ ಮಟ್ಟಿಗೆ ನೀವು ಅವ್ರ ಬಗ್ಗೆ ಏನೋ ಒಂದು ನಕಾರಾತ್ಮಕ ಒಂದು ಯೋಚನೆ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ನೋವಾಗುತ್ತೆ ನಿಮಗೆ. ಆದರೂ ಕೂಡ ದೇವರೇ ಅವರಿಗೆ ಇನ್ನಾದರೂ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಿ ಅನ್ನೋ ರೀತಿ ನೀವು ಪ್ರಾರ್ಥನೆ ಮಾಡ್ತಿದ್ರೆ ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲಾಗಿದೆ. ಆದರೆ ಕರ್ಮ ಬಿಡೋದಿಲ್ಲ. ಯಾಕಂದರೆ ಒಂದು ಅವಕಾಶ ಕೊಡುತ್ತೆ ಅದು ಅವರ ತಪ್ಪನ್ನು ತಿದ್ಕೊಳ್ಳೋಕ್ಕೆ. ಅದೇ ರೀತಿ ಗುರುವು ಕೂಡ ದಯೆ, ಕರುಣೆ, ಪ್ರೇಮದಿಂದ ನಿಮ್ಮವರೇ ಅಲ್ವಾ ಅವ್ರು ಎಷ್ಟಿದ್ರು ನಿಮ್ಮ ಒಂದು ಸುತ್ತಮುತ್ತ, ಅಂದರೆ ನೀವು ಬದುಕ್ತಾ ಇರೋ ಈ ಒಂದು ಇದರಲ್ಲೇ ಅವರು ಬದುಕ್ತಾ ಇದ್ರು. ಒಟ್ಟಾರೆಯಾಗಿ ಅವ್ರ ಒಂದಿಗೆ ನಿಮ್ಮ ಜೀವನ ಇತ್ತು. ಆದರೆ ಅವರೆಲ್ಲ ಒಂದು ರೀತಿಯಲ್ಲಿ ಬದಲಾಗಲಿ, ಇದೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಲಿ ಅನ್ನೋದು ಅವರ ಇಚ್ಛೆ ಆಗಿತ್ತು. ಅವರನ್ನು ಬದಲಾಯಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದರು. ಆದರೆ ಅವರು ಬದಲಾಗಲಿಲ್ಲ. ಹಾಗಾಗಿ ಇಲ್ಲಿ ಅವರನ್ನು ನಿಮ್ಮ ಜೀವನದಿಂದ ದೂರ ಮಾಡ್ತಾಯಿದ್ದಾರೆ, ದಹಿಸ್ತಾ ಇದ್ದಾರೆ. ಅಂದರೆ ಅವರ ಒಂದು ಏನು ನಿಮಗೆ ಕೆಟ್ಟ ಕರ್ಮದ ಮೂಲಕ ಒಂದಿಷ್ಟು ಪರಿಣಾಮಗಳನ್ನು ಬೀರಿದ್ರಲ್ಲ, ಅದು ಅವರ ವಿರುದ್ಧನೇ ಈಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಅವರೀಗ ವ್ಯಸ್ತ ಆಗಿಬಿಟ್ಟಿದ್ದಾರೆ ಅದರಿಂದ ಅವ್ರು ಹೊರಗೆ ಬಂದು ಮತ್ತೆ ನಿಮಗೆ ತೊಂದರೆ ಕೊಡೋಷ್ಟು ಧೈರ್ಯ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದು ನಿಮ್ಮ ನಂಬಿಕೆಗೆ ಸಿಕ್ಕ ಪ್ರತಿಫಲ. ನೀವು ಹೇಳಿದ್ರಲ್ಲ, ಪೂಜೆ ಮಾಡ್ತಾ ಇದ್ದೀನಿ, ಸಾಕಷ್ಟು ವ್ರತಗಳನ್ನು ಮಾಡಿದ್ದೀನಿ, ನಾಮಸ್ಮರಣೆ ಮಾಡಿದ್ದೀನಿ, ಆದರೂ ಕೂಡ ದೇವ್ರು ನನಗೆ ಯಾಕೆ ಏನು ಒಳ್ಳೇದು ಮಾಡ್ತಾ ಇಲ್ಲ ಅಂತೇಳಿ ನೀವು ಮೇಲ್ಮುಖವಾಗಿ ಯೋಚಿಸ್ತಾ ಇದ್ರಿ. ಅಂದರೆ ಭೌತಿಕವಾಗಿ ಕೆಲವು ಇಚ್ಛೆಗಳು ಕೈಗೂಡ್ದಿದ್ದಾಗ, ನೀವು ಅಂದ್ಕೊಂಡಿದ್ದ ಕೆಲಸ ಆಗದೆ ಇದ್ದಾಗ, ನೀವು ಬಯಸಿದ್ದು ಸಿಗದೆ ಇದ್ದಾಗ ಈ ರೀತಿ ಯೋಚನೆ ಮಾಡ್ತಾಯಿದ್ರಿ. ಆದರೆ ಗುರುವು ನೀನು ಬಯಸಿದ್ದು ಕೊಡೋದಕ್ಕಿಂತ, ನೀನು ಏನು ಯೋಚಿಸ್ತಾ ಇದೆಯಲ್ಲ ಅದು ಬೇಗ ನಿನಗೆ ಸಿಗೋದಕ್ಕಿಂತ, ಅದನ್ನು ತಡಿಲಿಕ್ಕೆ ಯಾರೋ ಪ್ರಯತ್ನಿಸ್ತಾ ಇದ್ದಾರೆ, ಅದನ್ನು ನಿಮ್ಮಿಂದ ಕಿತ್ಕೊಳ್ಳೋಕೆ ಯಾರೋ ಹವಣಿಸ್ತಾ ಇದ್ದಾರೆ. ಹಾಗಾಗಿ ಮೊದಲು ಅವರನ್ನು ನಿನ್ನ ಜೀವನದಿಂದ ತೆಗೆದುಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅದೃಶ್ಯವಾಗಿ ಕಾಣದ ಕೈಗಳ ರೀತಿಯಲ್ಲಿ ನಿಮ್ಮ ಮೇಲೆ ಈ ರೀತಿ ಏನು ಕೆಲವು ಕೆಟ್ಟ ಅಭಿಪ್ರಾಯವನ್ನು, ನಕಾರಾತ್ಮಕ ಕ್ರಿಯೆಯನ್ನು ಮಾಡ್ತಿದ್ರಲ್ಲ, ಅವರನ್ನು ದಹಿಸಿದರು, ಅವರ ಮನಸ್ಥಿತಿಯನ್ನು ದಹಿಸಿದರು, ಅವರನ್ನು ನಿಮ್ಮ ಜೀವನದಿಂದ ದೂರ ಮಾಡಿದರು. ಈಗ ನಿಮ್ಮ ಪ್ರಾರ್ಥನೆ ಫಲಿಸುತ್ತೆ. ಅಂದರೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಮೊದಲು ಕ್ಲೀನ್ ಆಗುತ್ತೆ. ನಿಮ್ಮ ಸುತ್ತ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಅದರ ಶುದ್ಧೀಕರಣ ನಡೀತದೆ. ಹಾಗೆ ಆ ಸಮಯದಲ್ಲಿ ನೀವು ಎಷ್ಟು ದೃಢ ವಿಶ್ವಾಸದೊಂದಿಗೆ ಗುರುವೇ ನೀವೇನೇ ಮಾಡಿದರೂ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಖಂಡಿತ ಆಗ್ತಾ ಇರೋದೆಲ್ಲದಕ್ಕೂ ಒಂದು ಕಾರಣ ಇದೆ, ನೀವೇನೋ ಒಳಗಿನಿಂದ ನಮಗೋಸ್ಕರ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ ಅನ್ನೋ ರೀತಿಲಿ. ಅಂದರೆ ಮನಸ್ಸು ಹೇಳ್ತಾ ಇತ್ತು, ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಏನೂ ಆಗ್ತಾ ಇಲ್ಲ ಅಂತೇಳಿ. ಆದರೂ ಒಳ ಮನಸ್ಸು ಹೇಳ್ತಾ ಇತ್ತು, ಎಲ್ಲೋ ಒಂದು ರೀತಿಲಿ ಗುರು ನನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ. ಆ ಒಳ ಮನಸ್ಸಿನ ಮಾತು ಸತ್ಯವಾಗಿದೆ. ಹಾಗಾಗಿ ನಿಮಗೀಗ ಏನು ನಿಮ್ಮ ಪ್ರಾರ್ಥನೆ ಏನಿತ್ತಲ್ಲ ಅದು ಪೂರ್ಣಗೊಳ್ತಿದೆ. ಅಂದರೆ ನೀವೀಗ ಬಯಸಿದ್ದು ಸಿಗುತ್ತೆ, ಹಾಗೆ ನೀವು ಯಾವ ವಿಚಾರದಲ್ಲಿ ತಿರುವು ತಗೊಳ್ತಾ ಇದ್ರೋ ಅದು ಸಿಗುತ್ತೆ. ಹಾಗೆ ಯಾವ ಅಡೆತಡೆ ನಿಮ್ಮನ್ನು ನಿಲ್ಲಿಸಿದ್ವಲ್ಲ ಆ ಅಡೆತಡೆಗಳು ಈಗ ಆ ಬ್ಲಾಕೇಜ್ಗಳು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನೀವು ಭಾವನಾತ್ಮಕವಾಗಿ ಭಕ್ತಿಯಿಂದ ಆ ಗುರುವಿಗೆ ಕನೆಕ್ಟ್ ಆಗಿದರೆ ಆ ಭಾವನಾತ್ಮಕ ಭಕ್ತಿಯನ್ನು ಅವರು ಸ್ವೀಕರಿಸಿದ್ದಾರೆ. ಖಂಡಿತ ನಿಮ್ಮ ಒಂದು ಪುಣ್ಯವನ್ನು ಅರ್ಜಿತ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡಿಕೊಟ್ರು. ಅದರ ಆಧಾರದ ಮೇಲೆ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದನ್ನು ನಿಮ್ಮ ಸುಂದರ ಭವಿಷ್ಯವನ್ನಾಗಿ ರೂಪಿಸಿಕೊಳ್ಳೋಕ್ಕೆ ಅನೇಕ ರೀತಿಯ ದಾರಿಯನ್ನು ಈಗ ತೆರೆದಿಟ್ಟಿದ್ದಾರೆ. ಇಲ್ಲಿ ನೀವು ವ್ಯಾವಹಾರಿಕವಾಗಿ ವರ್ತಿಸ್ತಿರೋ ಇಲ್ಲ ಭಾವನಾತ್ಮಕವಾಗಿ ವರ್ತಿಸ್ತಿರೋ, ಒಟ್ಟಾರೆಗೆ ಒಳ್ಳೆಯ ಉದ್ದೇಶದ ಕರ್ಮ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಇದು. ಯಾಕಂದರೆ ಆಗ ಮಾತ್ರ ನಾನು ನಿನ್ನ ಜೊತೆಗೆ ಇರಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ನಿಮ್ಮವರದೇ ಒಂದು ವಿಚಾರ, ನಿಮ್ಮ ಮಕ್ಕಳ ವಿಚಾರ ಆಗಿರ್ಬೋದು, ಇಲ್ಲ ಹತ್ತಿರದ ಸಂಬಂಧ ಆಗಿರ್ಬೋದು, ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಇಲ್ಲ ಪ್ರೀತಿಯ ವಿಚಾರ ಆಗಿರ್ಬೋದು, ಆ ವಿಚಾರ ಸತ್ಯ ಆಗಬಾರ್ದಪ್ಪ ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಮಾಡ್ತಾಯಿದ್ರಿ. ಆದರೆ ಅದೇ ವಿಚಾರ ಸತ್ಯ, ಅದು ವಾಸ್ತವ ಸತ್ಯ ಅದೇ ಆಗಿದೆ, ಅದನ್ನು ಒಪ್ಕೋ ಅನ್ನೋ ರೀತಿಲಿ ನಿಮ್ಮ ಎದುರಿಗೆ ಒಂದು ಸತ್ಯ ಹೊರಗೆ ಬರ್ತಾ ಇದೆ. ಅಂದರೆ ಅದರಿಂದ ಅವರು ಹೊರಗೆ ಬರ್ತಾರೆ, ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ನನ್ನ ಜೊತೆ ಜೀವನ ನಡೆಸ್ತಾರೆ ಅಂತೇಳಿ ನೀವು ಕಾಯ್ತಾ ಇದ್ರು. ಇಲ್ಲ ಅಂದರೆ ಆ ಮೂರನೇ ವ್ಯಕ್ತಿಯಿಂದ ಹೊರಗೆ ಬಂದು ನನ್ನ ಜೀವನಕ್ಕೆ ಮರಳ್ತಾರೆ ಅಂತೇಳಿ ನೀವು ಯೋಚಿಸ್ತಾ ಇದ್ರು.
ಇಲ್ಲ, ಖಂಡಿತ ಅವ್ರು ನನಗೆ ಆ ರೀತಿ ಮಾಡೋದಿಲ್ಲ. ನಾನು ತುಂಬ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅನ್ನೋ ರೀತಿಲಿ ನೀವು ಅಂದ್ಕೊಂಡಿದ್ರು, ಅದು ವ್ಯಾವಹಾರಿಕವಾಗಿರ್ಬೋದು, ಅದು ತಲೆ ಕೆಳಗಾಗಿದೆ. ಅವರಿಂದನೇ ನಿಮಗೆ ತುಂಬ ಸಮಸ್ಯೆ ಆಗಿದ್ದು. ಅಂದರೆ ನೀವೇನೆಲ್ಲ ಸಫರ್ ಮಾಡಿದ್ರಿ, ಏರಿಳಿತಗಳನ್ನು ಕಂಡ್ರಿ, ಸಾಕಷ್ಟು ನೋವು ನಿಂದನೆಗಳನ್ನು ಅನುಭವಿಸಿದ್ರಲ್ಲ, ಅದಕ್ಕೆ ಮೂಲ ಕಾರಣ ಅವರೇ ಅಂಥೇಳಿ ನಿಮಗೆ ಸತ್ಯ ತಿಳಿಯುತ್ತೆ. ಇದನ್ನು ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಆದರೆ ಇದು ವಾಸ್ತವ ಸತ್ಯ. ಅಂದರೆ ಇಲ್ಲಿಂದ ನಿಮ್ಮ ಹೊಸ ಜರ್ನಿ ಶುರುವಾಗುತ್ತೆ. ಯಾಕಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋದಿತ್ತು ನೀವು. ಯಾಕಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಪದೇ ಪದೇ ಅದೇ ರೀತಿ ಪ್ಯಾಟರ್ನ್ಗಳು, ವಿಚಾರಗಳು ನಿಮ್ಮ ಜೀವನವನ್ನು ಸುತ್ತುವರಿತಿತ್ತು. ಆದರೆ ಈಗ ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ. ಅಂದರೆ ಜೀವನದಲ್ಲಿ ಅಂದರೆ ಅತಿಯಾದರೆ ಅಮೃತನೂ ವಿಷ ಅನ್ನೋ ರೀತಿಯಲ್ಲಿ ಯಾರನ್ನೂ ಕೂಡ ಅತಿಯಾಗಿ ನಂಬಾರ್ದು. ನನ್ನನ್ನು ಬಿಟ್ಟು, ಅಂದರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಅಷ್ಟಾಗಿ ನಂಬಾರ್ದು ಅನ್ನೋ ರೀತಿಲಿ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರ. ಅದರ ಆಧಾರದ ಮೇಲೆ ನಾನು ನಂಬಿದ ಗುರುವಿನ ಮಾರ್ಗದರ್ಶನದೊಂದಿಗೆ ನಾನು ಜೀವನದಲ್ಲಿ ಯಾವತ್ತೂ ಏನಾದರೂ ಒಂದು ಬದಲಾವಣೆಯನ್ನು ಕಂಡುಕೊಳ್ಬೇಕು ನಾನು ಅನ್ನೋದನ್ನು ಬಿಟ್ಟು, ನಾನು ಏನೇ ಆಯ್ಕೆ ಮಾಡಿಕೊಂಡ್ರೂ ಅದನ್ನು ಮೊದಲು ಗುರುವಿಗೆ ಸಮರ್ಪಣೆ ಮಾಡಿ ನಂತರ ನಾನು ಅದನ್ನು ಸ್ವೀಕರಿಸೋದ್ರಿಂದ ಅದರಲ್ಲಿರುವ ದೋಷಗಳು ನಿವಾರಣೆ ಆಗುತ್ತೆ. ಅಂದರೆ ಅದರ ಉದ್ದೇಶ ಏನೇ ಇಟ್ಕೊಂಡು ಅವ್ರು ಬಂದಿದ್ದರೂ ಕೂಡ ಆ ಒಂದು ಉದ್ದೇಶವನ್ನು ಪರಿವರ್ತನೆ ಮಾಡಿ ನಿಮಗೆ ಅದನ್ನು ಅರ್ಹರಾಗಿಸ್ತಾರೆ ನಿಮ್ಮ ನಂಬಿಕೆಗೆ. ಇಲ್ಲವೇ ಅವರ ಉದ್ದೇಶವನ್ನು ಬದಲಾಯಿಸ್ಕೊಳ್ಳೋದೇ ಇಲ್ಲ ಅಂದರೆ ಅವರನ್ನು ನಿಮ್ಮಿಂದ ದೂರ ಮಾಡ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರೋದು. ಹಾಗಾಗಿ ಕೆಲವರು ನಿಮ್ಮಿಂದ ದೂರ ಆದರೂ, ನೀವೇ ಕೆಲವರಿಂದ ದೂರ ಆದರೆ, ಕೆಲವರನ್ನು ನೀವೇ ಈಗ ಇಗ್ನೋರ್ ಮಾಡ್ತಿದ್ರೆ, ಅಂದರೆ ಅದು ವ್ಯರ್ಥ ಮಾತುಕತೆ ಅನ್ನೋ ರೀತಿಲಿ ವಿಚಾರ ಅನ್ನೋದೇ ನಿಮಗೆ ಅರ್ಥ ಆಗಿಬಿಟ್ಟಿದೆ. ಅದು ಏನೋ ಸುಮ್ಮನೆ ಸುಖ ತರ್ತಾ ಇಲ್ಲ, ನೆಮ್ಮದಿ ತರ್ತಾ ಇಲ್ಲ, ಸುಮ್ಮನೆ ಮಾತನಾಡೋದೇ ಆಗ್ತಾಯಿದೆ ಹೊರತು ಅದರಲ್ಲಿ ಏನೂ ಬದಲಾವಣೆ ಆಗ್ತಾಯಿಲ್ಲ. ಹಾಗಾಗಿ ಆ ವಿಚಾರವನ್ನು ಬಿಟ್ಟು ಆ ವಿಚಾರವನ್ನು ಇಗ್ನೋರ್ ಮಾಡಿ ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಕಡೆ ಗಮನ ಕೊಡೋಣ ಅನ್ನೋ ರೀತಿಲಿ ನೀವೀಗ ಹೊರಟಿದ್ದೀರಾ ಅಂದರೆ ಇದೇ ಒಂದು ಬದಲಾವಣೆ ನೀವು ಮಾಡ್ಕೊಳ್ಬೇಕಾಗಿತ್ತು. ಇದೇ ಒಂದು ಪ್ಯಾಟರ್ನ್ ಬದಲಾಗಬೇಕಾಗಿತ್ತು. ಅದನ್ನೀಗ ನೀವು ಅರ್ಥ ಮಾಡ್ಕೊಂಡಿದ್ರೆ ಈಗ ಹೊಸದೊಂದು ಅಧ್ಯಾಯ ನಿಮ್ಮ ಜೀವನದಲ್ಲಿ ಶುರುವಾಗ್ತದೆ. ಇಲ್ಲಿ ನಿಮಗೆ ಮತ್ತೆ ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತವೆ. ಯಾಕಂದರೆ ಇಲ್ಲಿ ಒಂದು ನಿರಾಶೆ ಸಿಕ್ಕಿದೆ, ಒಬ್ಬರಿಂದ ಅನ್ಯಾಯ ಆಗಿದೆ. ಅಂದರೆ ಈ ಜಗತ್ತು ಪೂರ್ತಿ ಅನ್ಯಾಯವೇ ಅಲ್ಲ, ಇಲ್ಲಿ ನಿಮ್ಮಂಥವರೇ ಒಳ್ಳೆಯವರಿದ್ದಾರಲ್ವ, ಅಂಥವರ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಸಹಾಯದ ಮೂಲಕ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮಾರ್ಗದರ್ಶನ ಮಾಡೋದ್ರ ಮೂಲಕ ಆಗಿರ್ಬೋದು, ಇಲ್ಲ ಈ ದಾರಿ ಸರಿ ಇಲ್ಲ, ಈ ದಾರಿಯಲ್ಲಿ ಹೋಗಿ ಅನ್ನೋ ರೀತಿಯಲ್ಲಿ ನಿಮಗೆ ಗೈಡೆನ್ಸ್ ಕೊಡೋರಾಗಿರ್ಬೋದು. ಒಟ್ಟಾರೆಗೆ ಒಂದು ಸಣ್ಣ ಸಹಾಯ ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ಬದಲಾವಣೆಯನ್ನು ತರೋದ್ರ ಜೊತೆಗೆ ಸರಿಯಾದ ತೀರ್ಮಾನವನ್ನು ತಗೊಂಡು ಅಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು. ನೀವು ನಿಮ್ಮ ಒಂದು ಪ್ರೊಫೆಷನಲ್ ಒಂದು ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದ್ರ ಜೊತೆಗೆ ನೀವು ಯಾವುದು ನನ್ನಿಂದ ಆಗಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ರೋ, ಇಲ್ಲ ಅದನ್ನು ಮರೆಮಾಚಿದ್ರೋ, ಅದನ್ನು ಹೊರ ತರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ. ಅಂದರೆ ಕೆಲವರು ನಿಮಗೆ ತುಂಬ ಹತ್ತಿರ ಆಗ್ತಾರೆ, ಅವರ ಮೂಲಕ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆ. ಅಂದರೆ ನಾವು ಯಾರನ್ನು ಭೇಟಿ ಆಗ್ತೇವೆ ಅಂತೇಳಿ ಅಂದ್ಕೊಂಡಿರೋದಿಲ್ಲ. ಅದೇ ರೀತಿ ನೀವು ಯಾರನ್ನೋ ಭೇಟಿ ಆಗ್ತೀನಿ, ಇಲ್ಲ ನನ್ನ ಜೀವನದಲ್ಲಿ ಇಂಥವ್ರು ಬರ್ತಾರೆ, ಇಂಥ ಒಂದು ಅಪರಿಚಿತ ವ್ಯಕ್ತಿಯಿಂದ ನಂಗೆ ಸಹಾಯ ಸಿಗುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನಿಮ್ಮವರೇ ನಿಮ್ಮಿಂದ ದೂರ ಆಗಿಬಿಟ್ರು. ಆ ನೋವು ಬೇರೆ ಇದೆ. ಯಾಕಂದರೆ ಅವರು ಅರ್ಹರಾಗಿರಲಿಲ್ಲ, ಅದನ್ನು ನಿಮಗೆ ತೋರಿಸ್ಬೇಕಾಗಿತ್ತು. ಹಾಗಾಗಿ ಅದು ನಿಮಗೆ ಒಪ್ಪಿಸಿದ್ರು ದೇವರು, ಅಂದರೆ ಗುರುವು, ನೀವು ನಂಬಿದ ಗುರುವು ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ನೀನು ಇಲ್ಲಿ ನಂಬಿದ್ದು ತಪ್ಪು, ಇಲ್ಲೇ ಇದ್ದರೆ ನೀನು ಇಲ್ಲೇ ನಿಂತು ಬಿಡ್ತೀಯಾ, ಇದೇ ಒಂದು ಹಿಡಿತದಲ್ಲಿರ್ತೀಯ. ಹಾಗಾಗಿ ಆ ಒಂದು ಹಿಡಿತದಿಂದ ಹೊರಗೆ ಬಾ, ನಿನಗೆ ನಾನು ಇನ್ನೂ ಅನೇಕ ರೀತಿಯ ಒಂದಿಷ್ಟು ಸೋಲ್ ಕನೆಕ್ಷನನ್ನು ಕೊಟ್ಟು ನಿನ್ನ ಜೀವನದಲ್ಲಿ, ಅಂದರೆ ದಿವ್ಯ ಆತ್ಮಗಳ ಕನೆಕ್ಷನನ್ನು ನಿನ್ನಂಥವರೇ ನಿನಗೆ ಪರಿಚಯ ಮಾಡಿಸಿ ನಿನ್ನ ಜೀವನದಲ್ಲಿ ಏನಾದರೂ ಒಂದು ಅರ್ಥಪೂರ್ಣವಾದ ಸಾಧನೆ ನೀನೇ ಮರೆಮಾಚಿಬಿಟ್ಟಿದ್ದೆ. ನಿನ್ನ ಆತ್ಮದ ಉದ್ದೇಶವೇ ಅದಾಗಿ ಬಂದಿತ್ತು. ಆದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅನಿವಾರ್ಯತೆಗೆ ಬಲಿಯಾಗಿ, ಇಲ್ಲ ಯಾರನ್ನೋ ನಂಬಿ, ಇಲ್ಲಾಂದರೆ ಇದೇ ನನ್ನ ಜೀವನ ಅಂತೇಳಿ ಒಪ್ಕೊಂಡು ಅದನ್ನು ಮರೆಮಾಚಿದ್ದೆ. ಆದರೆ ಇಲ್ಲಿ ಹೊಸ ತಿರುವು ಸಿಕ್ಕಿದೆ. ಯಾಕಂದರೆ ನಿನ್ನ ಆತ್ಮದ ಉದ್ದೇಶವನ್ನು ನಾನು ನಿನಗೆ ತೋರಿಸ್ಬೇಕಾಗಿತ್ತು, ಅದನ್ನು ನಾನು ನಿನಗೆ ತೋರಿಸಿದ್ದೇನೆ ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಹೊಸ ಬದಲಾವಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಬದಲಾವಣೆ ನಿಮಗಾಗಿದೆ. ಒಂದು ಚೆನ್ನಾಗಿಲ್ಲ ಅಂತ ಬಿಟ್ಟು ಇನ್ನೊಂದಕ್ಕೆ ಬಂದ್ರಿ, ಅಲ್ಲೂ ಕೂಡ ನಿಮಗೆಲ್ಲೋ ಒಂದು ರೀತಿಯಲ್ಲಿ ನರಕ ಯಾತನೆ ಸಿಕ್ತು. ಈಗ ನನಗೇನೂ ಬೇಡಪ್ಪ, ನನಗೆ ಒಂಟಿತನ ಸಾಕು, ನಾನು ಎಲ್ಲೋ ಒಂದ್ರ ಹತ್ರ ಇರ್ತೀನಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಅಂದ್ಕೊಂಡ್ರೆ ಅದಕ್ಕೆ ಯಾರು ಸಹಾಯ ಮಾಡೋದು ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ರಿ. ಆದರೆ ಗುರುವೇ ಅದಕ್ಕೊಂದು ಸಹಾಯ ತಂದು ನಿಮ್ಮ ಎದುರಿಗೆ ನಿಲ್ಲಿಸಿದ್ದಾರೆ. ಆದರೆ ಸ್ವಲ್ಪ ಸರಿಯಾದ ಸಮಯ ಬೇಕು, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ, ನಂತರ ಅದರಲ್ಲಿ ಮುಂದುವರಿರಿ. ಇನ್ನೂ ಅದಕ್ಕೆ ಸಮಯ ಕೂಡ ಬಂದಿಲ್ಲ. ಅಲ್ಲಿಯವರೆಗೂ ಗುರುವಿನ ಧ್ಯಾನ ಮಾಡಿ, ಹಾಗೆ ಒಂದು ಸಂಕಲ್ಪ ತಗೊಂಡು ಒಂದು 42 ದಿನ ನೀವು ಗುರುವಿನ ಒಂದು ಜಪ ಮಾಡಿದರೆ ನೀವು ಇನ್ನೊಂದು ಸ್ವಲ್ಪ ಹೀಲ್ ಆಗ್ತೀರಿ. ಯಾಕಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಹಿಂದಿನ ಜನ್ಮದಲ್ಲಿರುವ ಒಂದಿಷ್ಟು ಬ್ಲಾಕೇಜ್ಗಳನ್ನು ತೋರಿಸ್ತಾ ಇದೆ ಇಲ್ಲಿ. ಹಾಗಾಗಿ ಅದನ್ನು ಕಳ್ಕೊಳ್ಳೋಕ್ಕೆ ದಾರಿ ಏನಪ್ಪ ಅಂದರೆ ನೀವು ಒಂದಿಷ್ಟು ನಾಮಸ್ಮರಣೆ ಮಾಡಬೇಕು. ಅದು ನಿಮ್ಮ ಪುಣ್ಯವನ್ನು ಇನ್ನೂ ಸ್ವಲ್ಪ ವೃದ್ಧಿ ಮಾಡಿಕೊಡುತ್ತೆ. ನಾಮಸ್ಮರಣೆ ಅಂದ ತಕ್ಷಣ ಕೇವಲ ಅದೇನೋ ನಾವು ಜಪ ಮಾಡೋದು, ಅದು ನಮ್ಮನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಅಂತ ಅಲ್ಲ. ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸುತ್ತ ಒಂದು ಅಂದರೆ ಪ್ರಭಾಮಂಡಲ ಇರುತ್ತಲ್ಲ, ಅದು ಸ್ಟ್ರಾಂಗ್ ಆಗೋದ್ರ ಜೊತೆಗೆ ನೀವು ಏನೇ ನಿರ್ಧಾರ ತಗೊಂಡ್ರು ಸರಿಯಾಗಿರುತ್ತೆ. ಹಾಗೆ ಸರಿಯಾದವರೇ ನಿಮಗೆ ಕನೆಕ್ಟ್ ಆಗ್ತಾರೆ. ಅದ್ರ ಜೊತೆಗೆ ಮುಂದಿನ ಜೀವನಕ್ಕೆ ಏನಾದರೂ ಸ್ವಲ್ಪ ಹಣ ಇಟ್ಟರೆ ಅದು ನನಗೆ ಯಾವುದಾದ್ರೂ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ
ಅಂಥೇಳಿ ನೀವು ಹೇಗೆ ಯೋಚಿಸ್ತಿದ್ದೀರಲ್ಲ, ಅದೇ ರೀತಿ ಈ ನಾಮಸ್ಮರಣೆ ನೀವೇನು ಮಾಡ್ತಿದ್ದೀರಲ್ಲ ಅದು ನಿಮಗೆ ಒಂದು ಸುರಕ್ಷಾ ಚಕ್ರ ಆಗಿ ನಿಮ್ಮ ಸುತ್ತುವರೆದಿರುತ್ತೆ. ಅಂದರೆ ಅದು ನಿಮ್ಗೆ ಏನಾದರೂ ಸಮಸ್ಯೆ ಆದಾಗ, ತೊಂದರೆ ಆದಾಗ, ಇಲ್ಲ ಯಾರಾದರೂ ನಿಮಗೆ ಮೋಸ ಮಾಡಬೇಕು ಅಂತೇಳಿ ಅಂದ್ಕೊಂಡು ಬಯಸಿ ಬಂದಾಗ ಆ ಎನರ್ಜಿ ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ನಾಮಸ್ಮರಣೆ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಯಾಕಂದರೆ ನಿಮ್ಮನ್ನು ಸ್ವಲ್ಪ ಜನ ಸುತ್ತುವರೆದು ಬಿಟ್ಟಿದ್ದಾರೆ, ತುಂಬ ನೆಗೆಟಿವ್ ಪ್ರಭಾವ ಬೀರಲಿಕ್ಕೆ. ಹಾಗಾಗಿ ಅವರನ್ನು ಹಿಡಿತಕ್ಕೆ ತಗೊಳ್ಳೋಕ್ಕೆ ನಿಮ್ಮಿಂದ ಆಗೋದಿಲ್ಲ. ಯಾಕಂದರೆ ಅವರು ಸ್ವಲ್ಪ ಹಣದಲ್ಲಿ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟಲ್ಲಿ ತುಂಬ ಬಲವಾಗಿದ್ದಾರೆ. ಆ ರೀತಿ ಭಯ ಇದೆ ನಿಮಗೆ. ಇಲ್ಲಿ ಭಗವಂತನ ಒಂದು ಬಲನೇ ನಿಮ್ಮ ಜೊತೆಗಿದೆ. ಅದನ್ನೆಲ್ಲೋ ಮರೆತು ಅವ್ರಿಗೆ ತುಂಬ ಬಲ ಇದೆ, ಹಾಗಾಗಿ ಅವ್ರು ನಮ್ಮ ಮೇಲೆ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ರೀತಿಲಿ ನೀವೆಲ್ಲೋ ಒಂದು ರೀತಿಲಿ ಭಯದ ಭ್ರಮೆಯಲ್ಲಿದ್ದೀರ. ಆ ಭ್ರಮೆಯನ್ನು ಬಿಟ್ಟು ಗುರು ಹೇಳ್ತಿದ್ರೆ ನಾನೇ ನಿನ್ನ ಜೊತೆಗಿದ್ದೀನಿ ಅನ್ನೋ ಧೈರ್ಯನೇ ನಿನಗಿಲ್ಲ ಅಂದಮೇಲೆ ನೀನು ಅವರನ್ನೇನು ಎದುರಿಸ್ತೀಯ? ನಂಬಿಕೆನೇ ಇಲ್ಲ ನಿನಗೆ, ಅವರನ್ನೇನು ಎದುರಿಸ್ತೀಯ ಅನ್ನೋ ರೀತಿಯಲ್ಲಿ. ಹಾಗಾಗಿ ನೀನು ನಿನ್ನ ಮೇಲೆ ನಂಬಿಕೆ ಇಡು. ನೀನು ನನ್ನ ಶರಣದಲ್ಲಿದ್ದೀಯಾ ಅಂದರೆ ನನ್ನ ಶಕ್ತಿಗಳ ಮೇಲೆ ನಂಬಿಕೆ ಇಡು. ಆಗ ಅವ್ರ ಹತ್ರ ಹಣ ಇರಲಿ, ಜನಬಲ ಇರಲಿ, ಯಾವುದೇ ಒಂದು ಬಲ ಇರಲಿ, ನಾನು ನಿನ್ನನ್ನು ಗೆಲ್ಲಿಸ್ತೀನಿ ಅದರ ಮುಂದೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನಗಳನ್ನು ಇಲ್ಲಿ ತೊಗೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಸತ್ಯ ಯಾವುದೊಂದು ಮರೆಮಾಚಲ್ಪಡ್ತಾ ಇತ್ತೋ, ಯಾರು ಅದನ್ನು ಮರೆಮಾಚಬೇಕು ಅಂತೇಳಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾಯಿದ್ರು, ಅದು ಗಂಡ ಹೆಂಡತಿಯ ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು, ಮಾಚುತ್ತಾ ಇದ್ರು, ಇಲ್ಲ ಕೆಲವು ಸಂಬಂಧಗಳಲ್ಲಿ ನಿಮಗೆ ತಿಳಿಯದೇ ಒಂದು ರಹಸ್ಯ ನಡೀತಾ ಇತ್ತು. ನೀವು ಎದುರಿಗೆ ಬಂದಾಗಲೆಲ್ಲ ಅದನ್ನು ಮುಚ್ಚಿಡ್ತಾ ಇದ್ರು, ನಂತರ ಅದನ್ನು ಮತ್ತೆ ಮಾತಾಡ್ತಾ ಇದ್ರು. ಆದರೆ ಆ ವಿಚಾರ ನಿಮಗೆ ಈಗ ತಿಳಿತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನೀವೊಂದು ತಿರುವು ತೆಗೆದುಕೊಳ್ಳುವ ಸಮಯ ಅಂತೂ ಇಲ್ಲಿ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಒಟ್ಟಾರೆಯಾಗಿ ಭಾವನಾತ್ಮಕವಾಗಿ ಭಕ್ತಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಗುರು ನಿಮ್ಮ ಸಂಪರ್ಕದಲ್ಲಿದ್ದಾರೆ. ಅಂದರೆ ನಿಮಗೆ ಕನಸುಗಳ ಮೂಲಕ ಕನೆಕ್ಟ್ ಆಗ್ಬೋದು, ಇಲ್ಲ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕಾಗಲ್ಲ ಅಂದ ತಕ್ಷಣ ನೀವು ಅವರ ಸ್ಮರಣೆ ಮಾಡಿದರೆ ಯಾರಾದರೂ ಬಂದು ಈ ರೀತಿ ಮಾಡಿ ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ಕೊಡ್ಬೋದು, ಇಲ್ಲ ನಿಮ್ಮ ಒಳ ಮನಸ್ಸು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಪೋರ್ಟ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಸಿಗ್ತದೆ. ಅಂದರೆ ಅದು ಗುರುವು ಭೌತಿಕವಾಗಿ ಅಲ್ಲ, ಒಂದು ಆಧ್ಯಾತ್ಮಿಕವಾಗಿ ನಿಮಗೆ ಕನೆಕ್ಟ್ ಆಗಿ ಸಹಾಯ ಮಾಡ್ತಾಯಿದ್ದಾರೆ. ಇದು ನಿಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಗೊಂದಲ ಆದಾಗ, ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕಾಗದೆ ಒದ್ದಾಡಿದಾಗ ಗುರುವಿನ ಸ್ಮರಣೆಯನ್ನು ಮಾಡಿದ ತಕ್ಷಣ ನಿಮಗೆ ಅಲ್ಲೊಂದು ಪರಿಹಾರ ಸಿಕ್ಕಿದೆ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಕೆಲವೊಂದಿಷ್ಟು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗಿ, ಕೆಲವೊಂದಿಷ್ಟು ಜನಗಳು ಕನೆಕ್ಟ್ ಆಗಿ ಒಂದಿಷ್ಟು ಬದಲಾವಣೆಯನ್ನು ತರಲಿಕ್ಕೆ ಸಹಾಯ ಮಾಡಿದ್ದಾರೆ. ಅಂದರೆ ಒಳ್ಳೆ ರೀತಿಯಲ್ಲಿ ಅವ್ರು ನಿಮಗೆ ಒಂದು ನಿಮ್ಮ ಯೋಜನೆಗೆ ಏನೆಲ್ಲ ಬೇಕೋ ಅದಕ್ಕೊಂದು ದಾರಿಯನ್ನು ತೋರಿಸಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೆಲ್ಲ ಒಂದು ಕೆಟ್ಟದನ್ನು ಬಯಸ್ತಾ ಇದ್ರೆ ಅಂದರೆ ಅವರ ಮತ್ತು ನಿಮ್ಮ ಸಂಬಂಧ ಅಂತ್ಯವಾಗ್ತಾ ಇದೆ. ಆ ಒಟ್ಟಾರೆಯಾಗಿ ನಿಮ್ಮ ಬೆಲೆ ಹಾಗೆ ನಿಮ್ಮ ಕಾಳಜಿನ ಅರ್ಥ ಮಾಡ್ಕೊಳ್ಳದೆ ಏನೊಂದು ನೋವಿನಲ್ಲಿ ನಿಮಗೆ ಇಟ್ಟಿದ್ರಲ್ಲ, ಆ ಒಂದು ನೋವಿನಿಂದ ನೀವು ಹೀಲ್ ಆಗ್ತಾ ಇದ್ರೆ. ಒಟ್ಟಾರೆಯಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ಒಂದು ಆತ್ಮವಿಶ್ವಾಸದಿಂದ ಗುರುವಿನ ಬಲದೊಂದಿಗೆ ತೆಗೆದುಕೊಳ್ತಾ ಇದ್ರೆ ಇದು ಕಾರಣ ಆಗಿದೆ ನಿಮ್ಮ ಒಂದು ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ತಪ್ಪಿನ ಅರಿವು ನಿಮಗೂ ಕೂಡ ಆಗಿದೆ. ಆದರೆ ಏನಪ್ಪ ಅಂದರೆ ಇಲ್ಲಿ ನಿಮಗೊಂದು ಯಾವ ರೀತಿ ಬೆನಿಫಿಟ್ ಸಿಕ್ಕಿದೆ ಅಂದರೆ ನೀವು ಅದನ್ನು ತಿದ್ಕೊಳ್ಳೋಕ್ಕೆ ಬೇಗನೆ ನಿಮಗೆ ಒಂದು ಅವಕಾಶ ಕೊಟ್ಟರು. ಹಾಗಾಗಿ ಆ ಅವಕಾಶದ ಮೂಲಕ ನೀವೇನು ತಪ್ಪು ಮಾಡಿದ್ರಿ ಅದನ್ನು ಅರ್ಥ ಮಾಡಿಕೊಂಡು ಈಗ ಸರಿಯಾದ ದಾರಿಯಲ್ಲಿ ನೀವು ಸಾಕ್ತಾಯಿದ್ರೆ ಇದು ನನ್ನ ಆಶೀರ್ವಾದವಾಗಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಗುರು ಹೇಳ್ತಾ ಇದ್ದಾರೆ, ನೀವು ನಂಬಿದ ನಂಬಿಕೆಗೆ ಅನುಸಾರವಾಗಿ. ಹಾಗಾಗಿ ಬಾಬಾರವರ ಒಂದು ಸಂದೇಶ ಕನೆಕ್ಟ್ ಆಗ್ತದೆ. ಮಗು, ಹಾಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿನ್ನ ಕತೆ ಖಂಡಿತ ಬದಲಾಗ್ತಾ ಇದೆ. ನಿನ್ನಲ್ಲಿ ಒಂದಿಷ್ಟು ರೌದ್ರ ಶಕ್ತಿಗಳು ಬರ್ತವೆ. ಅದು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನವರನ್ನು ಕಾಪಾಡಿಕೊಳ್ಳಲು ಅದು ನಿನಗೆ ಸಿಗ್ತಾ ಇರುವ ನನ್ನಿಂದ ಉಡುಗೊರೆಯಾಗಿದೆ. ಅಂದರೆ ನೀವು ತುಂಬ ಭಯ ಪಡ್ತಾ ಇದ್ರಿ, ಎದುರಿಸೋಕ್ಕಾಗ್ತಾ ಇರಲಿಲ್ಲ ಕೆಲವು ಪರಿಸ್ಥಿತಿಗಳನ್ನು, ಆದರೆ ಅವುಗಳನ್ನು ಎದುರಿಸೋದೇ ನೀವು ಮುಂದೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ ದಾರಿನೇ ಇರಲಿಲ್ಲ. ಆದರೆ ಗುರುವು ಬಂದ ಮೇಲೆ, ಅವರ ಶರಣದಲ್ಲಿ ನೀವು ಹೋದ್ಮೇಲೆ ನಿಮ್ಮಲ್ಲಿ ಒಂದಿಷ್ಟು ರೌದ್ರ ಶಕ್ತಿ, ಅಂದರೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ತೀರಲ್ಲ ಅನ್ನೋ ರೀತಿಲಿ, ಆ ರೀತಿ ಕಾಳಿ ಶಕ್ತಿ ಅಂತಾರಲ್ಲ, ಆ ರೀತಿ ಶಕ್ತಿಗಳು ನಿಮ್ಮಲ್ಲೀಗ ಬಂದಿದ್ದಾವೆ ಅನ್ನೋ ರೀತಿ. ಅಂದರೆ ಆ ಸಮಸ್ಯೆಗಳಿಗೆ ಹೆದರುತ್ತಾ ಇಲ್ಲ. ಆದರೆ ಗುರು ಹೇಳಿದ್ದು ಹಾಗೆ, ಸಮಸ್ಯೆಗಳಿಗೆ ಎಲ್ಲಿವರೆಗೂ ಹೆದರುತ್ತೀಯೋ ಅದು ನನ್ನಿಂದ ಸಾಧ್ಯ ಇಲ್ಲ, ನನಗೆ ಯಾರ ಬೆಂಬಲನೂ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಎಲ್ಲಿವರೆಗೂ ಹೆದರುತ್ತೀರೋ ಅಲ್ಲಿಯವರೆಗೂ ನೀವು ಆ ಒಂದು ಪ್ಯಾಟ್ರನಲ್ಲಿ ಮತ್ತೆ ಮತ್ತೆ ಬೀಳ್ತಾನೆ ಇರ್ತೀರ, ಅವು ಎದುರಾಗ್ತಾನೆ ಇರ್ತದೆ. ಅದೇ ನೀವು ಎದುರಿಗೆ ನಿಂತು ನನ್ನ ಗುರು ನನ್ನ ಜೊತೆಗಿದ್ದಾರೆ, ಖಂಡಿತ ಅವ್ರು ಏನಾದರೂ ಮಾರ್ಗದರ್ಶನ ಮಾಡ್ತಾರೆ, ಖಂಡಿತ ನನಗೆ ಸಹಾಯ ಮಾಡ್ತಾರೆ, ಅಂತಹ ಸದ್ಗುರುವೇ ನನ್ನ ಜೊತೆಗಿರಬೇಕಾದ್ರೆ ನಾನು ಈ ಸಮಸ್ಯೆಗಳಿಗೆ ಯಾಕೆ ಹೆದರಲಿ? ಈ ಸಮಸ್ಯೆಗಳು ಈಗ
ಬಂದು ಒದಗಿರುವ ಒಂದಿಷ್ಟು ಸಂಕಷ್ಟಗಳಾಗಿರ್ಬೋದು, ಅಪೂರ್ಣತೆಗೊಂಡ ಒಂದು ಸಂಬಂಧ ಆಗಿರ್ಬೋದು, ಇಲ್ಲ ಏನೋ ಸಿಕ್ಕಿಲ್ಲ ಅನ್ನೋ ಒಂದು ಭಾವನೆ ಆಗಿರ್ಬೋದು, ಇವೆಲ್ಲವೂ ನನ್ನ ಹಿಂದಿನ ಜನ್ಮದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನನ್ನಿಂದ ಆಗಲ್ಲ ಅನ್ನೋ ರೀತಿಯಲ್ಲಿ ಬಿಟ್ಟು ಬಂದ ಕರ್ಮಗಳೇ ಆಗಿದೆ. ಅವು ಈಗ ನನ್ನ ಎದುರಿಗೆ ಮತ್ತೆ ಬಂದು ನಿಂತಿದ್ದಾವೆ. ಗುರು ದಾರಿ ತೋರಿಸಿದ್ದಾರೆ. ಅವನ್ನ ಕಳ್ಕೊ ಅನ್ನೋ ರೀತಿಯಲ್ಲಿ ಎಲ್ಲೋ ನನಗೆ ಒಳ ಮನಸ್ಸಿನ ಮೂಲಕ ಹೇಳ್ತಿದ್ದಾರೆ, ಪ್ರೇರಣೆ ಕೊಡ್ತಿದ್ದಾರೆ. ನಾನೇ ನಿನ್ನ ಜೊತೆಗಿದ್ದೀನಿ, ಸಹಾಯ ಮಾಡಲಿಕ್ಕೆ ಹೆದರಿಬೇಡ, ಈ ಸಾರಿ ನೀನು ಏನಾದರೂ ಮಾಡಿ ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ನನಗೆ ಪ್ರೇರಣೆ ನೀಡ್ತಾ ಇದ್ದಾರೆ ಅನ್ನೋ ರೀತಿ ನಿಮಗೆ ಅನ್ನಿಸ್ತಾ ಇದೆ, ಭಾಸವಾಗ್ತದೆ. ಹಾಗಾಗಿ ನೀವೀಗ ಈ ರೌದ್ರ ಶಕ್ತಿಯನ್ನು ತೊಗೊಂಡಿರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಅದು ಇನ್ನೊಬ್ಬರಿಗೆ ಕೆಡಕು ಮಾಡೋ ಶಕ್ತಿ ಅಲ್ಲ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಶಕ್ತಿ ಬಂದಿದೆ. ಹಾಗೆ ನೀವು ನಿಮ್ಮ ಜೊತೆ ಯಾರಿದ್ದಾರೋ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದಾರೆ. ಅಂದರೆ ಯಾರು ನಿಮ್ಮನ್ನು ನಂಬಿ ಬಂದಿದ್ದಾರೋ ಅವರ ಹಕ್ಕಿಗಾಗಿಯೂ ಕೂಡ ನೀವು ಹೋರಾಡ್ತೀರ ಅಂಥ ಒಂದು ನಾಯಕತ್ವದ ಗುಣ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದೆ. ಹಾಗೆ ನಿಮ್ಮಲ್ಲಿರುವ ಒಂದು ವರ್ಚಸ್ಸು, ನಿಮ್ಮನ್ನು ಯಾರಾದರೂ ನೋಡಿದ ತಕ್ಷಣ ನಿಮ್ಮಿಂದ ಅವ್ರಿಗೆ ಏನಾದರೂ ಒಂದು ಭರವಸೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಅನ್ನೋ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾಯಿದ್ದಾರೆ. ಖಂಡಿತ ಅವರಿಗೊಂದು ಭರವಸೆ ಮಾತನಾಡಿ, ಒಂದು ಭರವಸೆಯ ನಗು, ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ಒಂದೇ ಒಂದು ನಿಮ್ಮ ಮಾತು. ಅವರಿಗೆ ಏನಾದರೂ ಕೊಟ್ಟೇ ಸಹಾಯ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಕೊಡೋಕ್ಕಾದರೆ ಕೊಡಿ, ಕೊಡೋಕ್ಕಾಗದಿದ್ದರೆ ಧೈರ್ಯದ ನಾಲ್ಕು ಮಾತಾಡ್ತಿರಲ್ಲ, ಅದು ಕೂಡ ಅವರಿಗೋಸ್ಕರ ಏನಾದರೂ ನೀವು ಸಹಾಯ ಮಾಡೋದಕ್ಕಿಂತ ಹೆಚ್ಚು ಬ್ಲೆಸ್ಸಿಂಗ್ ಆಗಿರುತ್ತೆ. ಹಾಗಾಗಿ ಆ ಹಾದಿಯಲ್ಲಿ ನೀವು ಸಾಕ್ತಾ ಇದ್ದೀರ ಅಂದರೆ ಖಂಡಿತ ಈ ಹಾದಿ ಏನಿದೆಯಲ್ಲ ಇದು ನಿಮ್ಮ ಪೀಳಿಗೆಯನ್ನು ಕೂಡ ಕಾಯ್ತದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರಾಣಿ ಪಕ್ಷಿ ಹಾಗೆ ಒಂದು ಭಗವಂತನ ಸೇವೆಯಲ್ಲಿ ನೀವು ನಿರತರಾಗಿದ್ದರೆ ಅದ್ರ ಜೊತೆ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಈಗ ನಿಮ್ಮ ಒಂದು ಕುಟುಂಬವನ್ನು ನಿರ್ವಹಿಸಲು ಕೆಲವು ಜವಾಬ್ದಾರಿಗಳನ್ನು ತಗೊಂಡು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ನೀವೀಗ ಮುಂದುವರಿತಿದ್ರೆ ಅದು ಆಗೋದೇ ಇಲ್ಲ ಅನ್ನೋದೇ ಸೋಲೊಪ್ಕೊಂಡ್ಬಿಟ್ಟಿದ್ರೆ. ಆದರೆ ಈಗ ನನ್ನಿಂದ ಆಗತ್ತೆ, ಖಂಡಿತ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಉತ್ಸಾಹ ಬಂದಿದೆ. ಅಂದರೆ ಗುರು ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಬೆಂಬಲ ಕೊಡ್ತಾಯಿದ್ದಾರೆ. ನಿನ್ನಿಂದ ಅಸಾಧ್ಯ ಅನ್ನೋದೇನೂ ಇಲ್ಲ ಕಂದ, ಎಲ್ಲವೂ ಇಲ್ಲಿ ಸಾಧ್ಯ. ಯಾಕಂದರೆ ಇಲ್ಲಿ ನಾನು ಅಸಾಧ್ಯ ಅನ್ನೋದನ್ನು ಸೃಷ್ಟಿ ಮಾಡಿಲ್ಲ, ಎಲ್ಲವನ್ನು ನೀನು ಪಡ್ಕೊಳ್ಬೇಕು ಅನ್ನೋದನ್ನೇ ನಾನಿಲ್ಲಿ ತೋರಿಸಿದ್ದೀನಿ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನೀನೇ ಸೋಲೊಪ್ಕೊಂಡು ನನ್ನಿಂದ ಆಗಲ್ಲ ಅನ್ನೋ ರೀತಿಯಲ್ಲಿ ಹಿಂದೆ ಸರಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಆದರೆ ಖಂಡಿತ ನನ್ನ ಚರಣದಲ್ಲಿ ನೀನು ನಂಬಿಕೆ ಇಟ್ಟು ಬಂದಿದೆಯಾ, ನಾನು ಅನ್ನೋದನ್ನು ಬಿಟ್ಟು ಎಲ್ಲ ನೀವೇ ಅನ್ನೋ ರೀತಿಯಲ್ಲಿ, ನೀವೇ ಏನಾದರೂ ದಾರಿ ತೋರಿಸಿ ಅನ್ನೋ ರೀತಿಯಲ್ಲಿ ಆ ವಿಚಾರವನ್ನು ನನ್ನಲ್ಲಿ ಸಮರ್ಪಣೆ ಮಾಡಿದೆಯಾ ಅಂದರೆ ಖಂಡಿತ ಇಲ್ಲಿ ಅಸಂಭವವಾದದ್ದನ್ನು ಸಂಭವ ಹೇಗೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಾನು ನಿನಗೆ ನಿಧಾನವಾಗಿ ಶಿಕ್ಷಣ ಕೊಡ್ತಾ ಹೋಗ್ತೀನಿ. ಅದರ ನಂತರ ಪರೀಕ್ಷೆ, ಅದರ ನಂತರ ನೀನೇನು ಪಡ್ಕೊಳ್ಬೇಕು ಅಂತೀಯೋ ಅದು ಸಿಗುತ್ತೆ. ಆದರೆ ನೀನು ಅಲ್ಲಿವರೆಗೂ ಸಾಕಷ್ಟು ಏರಿಳಿತಗಳನ್ನು, ನಿಂದನೆ, ಅವಮಾನ ಏನೆಲ್ಲ ಬರುತ್ತೆ ಅವೆಲ್ಲವೂ ನಾನು ಮುಂದೆ ಹೋಗಲಿಕ್ಕೆ ಒಂದು ಮೆಟ್ಟಿಲು ಅನ್ನೋ ರೀತಿಯಲ್ಲಿ ತಗೊಂಡು ಅವುಗಳನ್ನು ಹತ್ಕೊಂಡು ಹೋದಾಗಲೇ ನಾನು ನಿನಗೆ ಅದನ್ನು ಸಿದ್ಧಪಡಿಸಿರುವುದು ನಿನಗೆ ಸಿಗುತ್ತೆ. ನಾನು ನಿನಗೆ ದಾರಿ ತೋರಿಸ್ತಾ ಇದ್ದೀನಿ, ಆ ದಾರಿಯನ್ನು ನಾನು ಸ್ವಚ್ಛಗೊಳಿಸ್ತಾ ಇದ್ದೀನಿ. ಹಾಗೆ ಆ ದಾರಿಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾನು ನಿನ್ನ ಜೊತೆಗಿರ್ತೀನಿ, ಅದನ್ನು ಸರಿಪಡಿಸ್ಕೊಡ್ತೀನಿ, ಅದನ್ನು ದಹಿಸ್ತೀನಿ, ಅದನ್ನು ಸೈಡಿಗೆ ಸರಿಸ್ತೀನಿ, ನಿನಗೆ ಮುಂದಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತೀನಿ. ಆದರೆ ಆ ದಾರಿಯಲ್ಲಿ ನೀನೇ ಹೋಗಬೇಕು, ಮೊದಲು ಹೆಜ್ಜೆ ನೀನೇ ಇಡಬೇಕು. ನಂತರ ನಾನು ನಿನ್ನ ಆಶೀರ್ವಾದವಾಗಿ ರಕ್ಷಣೆಯಾಗಿ ನಿನ್ನ ಹಿಂದೆ ಬರ್ತೀನಿ. ಆದರೆ ನನ್ನ ಮಾರ್ಗದರ್ಶನ ಮಾತ್ರ ನಿನ್ನ ಎದುರಿಗೆ ಯಾವಾಗಲೂ ಇರುತ್ತೆ. ಮರೀಚಿಕೆ ಅನ್ನೋ ರೀತಿಲಿ ನೀನೇನು ಹಿಂಬಾಲಿಸ್ತಿಲ್ಲ ಕೆಲವೊಂದು ವಿಚಾರಗಳಲ್ಲಿ, ಆ ಮರೀಚಿಕೆಯಾಗಿ ನಾನೇ ನಿನ್ನ ಜೊತೆಗಿರ್ತೀನಿ. ಅದು ಮರೀಚಿಕೆ ಅಂದರೆ ನೀನು ಅಂದ್ಕೊಂಡಿದೆಯಾ ಬಾಬಾ ನನ್ನ ಎದುರಿಗಿದ್ದಾರೆ ಮಾರ್ಗದರ್ಶನ ಅಂದರೆ, ಅದು ಮರೀಚಿಕೆ ಅಲ್ಲ, ವಾಸ್ತವ ಸತ್ಯ. ನಾನು ಖಂಡಿತ ನಿನ್ನ ಎದುರಿಗಿದ್ದೀನಿ, ಮುಂದೆ ಹೋಗು ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಹಾಗಾಗಿ ನೀವು ಕೆಲವೊಂದು ಪರೀಕ್ಷೆಗಳಲ್ಲಿ ಸೋಲು ಒಪ್ಕೊಂಡಿದ್ದೀರಾ, ನನ್ನಿಂದ ಆಗಲ್ಲ, ಖಂಡಿತ ಆಗತ್ತೆ, ಮುಂದುವರಿರಿ. ಒಂದು ಸರಿ ಸೋತಿದ್ದೀರಾ, ಅದೊಂದು ಅನುಭವ ಅಷ್ಟೇ, ಸೋಲು ಆಗಲೇಬೇಕು. ಇಲ್ಲಾಂದರೆ ಮೊದಲಿಗೆ ನಿಮಗೆ ಗೆಲುವು ಕೊಟ್ಟು ಎರಡನೇ ಸರಿನೂ ಗೆಲುವು ಕೊಟ್ಬಿಟ್ರೆ ಅಯ್ಯೋ ನಾನು ಮಾಡಿಬಿಡ್ತೀನಿ, ನನ್ನಿಂದ ಎಲ್ಲ ಸಾಧ್ಯ ಆಗಿಬಿಡುತ್ತೆ ಅನ್ನೋ ರೀತಿಲಿ ನಿಮಗೆ ನೀವೇ ಹೇಳ್ಕೊಳಕ್ಕೆ ಶುರು ಮಾಡಿಬಿಡ್ತೀರ. ಆಗೇನಾಗುತ್ತೆ, ಮೂರನೇ ಒಂದು ರೀತಿಯಲ್ಲಿ ಇನ್ನೊಂದು ಪರೀಕ್ಷೆ ಕೊಡುವಂಥ ಸಂದರ್ಭದಲ್ಲಿ ನೀವೆಲ್ಲೋ ಒಂದು ಸೋಲನ್ನು ಕಂಡಾಗ ನಿಮಗೆ ತಡ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾಕಂದರೆ ಎರಡನ್ನು ಗೆಲುವನ್ನು ನೋಡಿರ್ತೀರಲ್ಲ, ಮೂರನೇ ಸೋಲು ನಿಮ್ಗೆ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆಗ ನೀವು ತುಂಬಾ ಡಿಪ್ರೆಷನ್ನಿಗೆ ಹೋಗ್ಬೋದು, ಇಲ್ಲ ದೇವ್ರ ಮೇಲೆ ನಂಬಿಕೆ ಕಳ್ಕೊಬೋದು, ನಿಮ್ಮ ಮೇಲೆ ನಂಬಿಕೆ ಕಳ್ಕೊಬೋದು, ಈ ಜಗತ್ತೇ ಬೇಡ ಅನ್ನೋ ರೀತಿಲಿ ನೀವು ವ್ಯವಹರಿಸ್ಬೋದು. ಹಾಗಾಗಿ ಮೊದಲೇ ಸೋಲಿನ ಅನುಭವ ಕೊಟ್ಬಿಟ್ರೆ ಆ ಸೋಲಿನ ಅನುಭವದೊಂದಿಗೆ ನೀವು ಗೆಲುವು ಕಂಡುಕೊಂಡಾಗ ನೀವು ಖಂಡಿತ ಎರಡನ್ನೂ ನೋಡಿರ್ತೀರಲ್ಲ, ಆವಾಗ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಆಗ ಅಂದರೆ ಸ್ವಲ್ಪ ಸೋಲು ಬಂದಾಗ ಕುಗ್ಗೋದು ಇಲ್ಲ, ಮತ್ತು ಗೆಲುವು ಬಂದಾಗ ಹಿಗ್ಗೋದಿಲ್ಲ, ಎರಡನ್ನೂ ಸಮಾನವಾಗಿ. ಅಂದರೆ ನಿಮಗೆ ಅನಿಸುತ್ತೆ ಅಪ್ಪ ಈ ಗೆಲುವು ಬಂದಿದ್ದರೆ ನಾಳೆ ಸೋಲು ಬರೋದಿಲ್ಲ ಅಂತಲ್ಲ. ಖಂಡಿತ ನಾನು ಇಲ್ಲಿ ಯಾವುದೇ ರೀತಿ ಭ್ರಮೆಗೆ ಒಳಪಡಬಾರ್ದು, ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಾನು ಮುಂದೆ ಸಾಗಬೇಕು. ಖಂಡಿತ ನನಗೆ ಸಹಾಯ ಮಾಡಲಿಕ್ಕೆ ಗುರು ಇದ್ದಾರೆ, ಭಗವಂತ ಇದ್ದಾರೆ. ನಾನು ಯಾಕೆ ನಾನು ಅಂತ ಹೇಳಿ ಅಂದ್ಕೊಳ್ಳಿ, ಎಲ್ಲವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಸೋಲಾದರೂ ನೀವೇ, ಗೆಲುವಾದರೂ ನೀವೇ, ನೀವೇನೇ ಕೊಟ್ಟರು ಅದು ನಾನು ಒಳ್ಳೆಯದಕ್ಕೆ ಕೊಡ್ತೀರ ಅನ್ನೋ ರೀತಿಲಿ ಅವರಲ್ಲಿ ಸಮರ್ಪಣೆ ಆಗಿ ಹೋಗೋದೇ ಒಳ್ಳೆಯದಲ್ಲ ಅನ್ನೋ ರೀತಿಲಿ
ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀರ. ಹಾಗಾಗಿ ನೀವು ಮುಂದಿನ ಒಂದು ಘಟ್ಟದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದನ್ನು ಅಚೀವ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಪರಿವರ್ತನೆ ಅದು ನಿಮ್ಮ ವೈಯಕ್ತಿಕ ವಿಚಾರ, ಪ್ರೀತಿಯ ವಿಚಾರದಲ್ಲಿ ಎಲ್ಲದಕ್ಕೂ ಇದು ಸಂಬಂಧಪಡುತ್ತೆ. ಅದೇ ರೀತಿ ನಿಮ್ಮ ಒಂದು ಸಂಘರ್ಷ ಹೋರಾಟ ನಡೀತಿದೆ. ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ಸ್ತಬ್ಧ ಆಗಿದೆ, ಅಂತರ ಹೆಚ್ಚಾಗಿದೆ. ಅಲ್ಲಿ ಅವ್ರು ಸರಿಯಾಗಿ ನಿರ್ಧಾರ ತಗೊಳ್ತಾ ಇಲ್ಲ. ನಿಮ್ಮ ಪ್ರೀತಿ ಬೇಕು, ಉಳಿಸ್ಕೊಳ್ಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ರೆ, ಆದರೆ ಪ್ರಾರ್ಥನೆ ಇದೆ. ಇವೆಲ್ಲದರಲ್ಲೂ ಬದಲಾವಣೆ ಕಾಣಬೇಕು ಅಂಥೇಳಿ ನಿಮ್ಮ ಕನಸಿದೆ. ಈ ಕನಸು ನನಸಾಗಬೇಕು ಅಂದರೆ ದಿನನಿತ್ಯ ಗುರುವಿನಲ್ಲಿ ಪ್ರಾರ್ಥನೆ ಇರಬೇಕು, ಪ್ರಾಮಾಣಿಕ ಪ್ರಯತ್ನ ಇರಬೇಕು. ನೀವೇನು ಓದಬೇಕು ಇಲ್ಲ ಪ್ರೊಫೆಷನಲ್ ಲೈಫಲ್ಲಿ ಮುಂದುವರಿಬೇಕು, ಅವೆಲ್ಲದರಲ್ಲೂ ನೀವು ಮುಂದುವರಿಬೇಕು. ಪ್ರಯತ್ನ ಅಂತೂ ಮಾಡ್ತಾ ಇರಬೇಕು. ಅದು ಬಿಟ್ಟು ನನಗೇನೂ ಆಗೋದಿಲ್ಲ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಮನಸ್ಸು ಬರ್ತಾಯಿಲ್ಲ ಓದೋಕ್ಕೆ, ಇಲ್ಲ ನನಗೆ ಕೂತ್ಕೊಂಡು ನಾನು ಏನಾದರೂ ಅವ್ರು ಬರಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ಅದು ಆಗೋದಿಲ್ಲ. ನಿಮ್ಮ ಗುರಿಯತ್ತ ಸಾಕ್ತಾನೆ ಅದಕ್ಕೋಸ್ಕರ ನೀವೇನಾದರೂ ಒಂದು ಚಿಂತನೆ ನಡೆಸಬೇಕು ಮನಸ್ಸಲ್ಲಿ. ಅವ್ರು ಬರ್ತಾರೆ, ಖಂಡಿತ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀನಿ. ಈ ರೀತಿ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಯಾವುದು ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ತಾ ಹೋಗಿ. ಇಷ್ಟೊಂದು ವಿಚಾರಗಳು ಈ ಒಂದು ಎಲ್ಲ ಎನರ್ಜಿಗೆ ಕನೆಕ್ಟ್ ಆಗಿ ನಾನು ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ವಿವರಿಸಿದ್ದೀನಿ ಸ್ನೇಹಿತರೆ. ಇಲ್ಲಿ ವಿಡಿಯೋ ಯಾಕೋ ಚಾಲನೆ ಆಗಲೇ ಇಲ್ಲ ಅನಿಸುತ್ತೆ ಕೊನೆಯವರೆಗೂ, ಹಾಗಾಗಿ ಇದರಲ್ಲೇ ಮೂವ್ ಆಗಿದೆ. ದಯವಿಟ್ಟು ಏನಾದರೂ ನಿಮಗೆ ಇದರಿಂದ ನಿರಾಸೆ ಆಗಿದರೆ ಕ್ಷಮಿಸ್ಬಿಡ್ರಿ. ಹಾಗೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಒಂದು ಸಹಾಯದಿಂದ ಸಾಯಿ ಸೇವಾ ಟ್ರಸ್ಟ್ನ ಎಲ್ಲ ರೀತಿಯ ಒಂದು ವ್ಯವಹಾರಗಳು ಮುಂದುವರಿತಾ ಇದ್ದಾವೆ ಸ್ನೇಹಿತರೆ. ಖಂಡಿತ ನಿಮಗೆ ಸಹಾಯ ಮಾಡೋಕ್ಕಾದರೆ ಸಹಾಯ ಮಾಡಿ, ಹಣದ ರೂಪದಲ್ಲಿ ಇಲ್ಲ ಯಾವುದಾದ್ರೂ ಒಂದು ಸೇವೆಯ ರೂಪದಲ್ಲೂ ಕೂಡ ನೀವು ಸಹಾಯ ಮಾಡ್ಬೋದು. ಅಂದರೆ ಶ್ರೀ ಸಾಯಿ ಸೇವಾ ಟ್ರಸ್ಟ್ಗೆ ಒಳ್ಳೆಯದಾಗಬೇಕು, ಅದರಲ್ಲಿ ಇರುವ ಒಂದು ವೃದ್ಧಾಶ್ರಮ ಆಗಿರ್ಬೋದು, ಅಂದರೆ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಸಹಾಯ ಮಾಡಬೇಕು ಅಂಥೇಳಿ ನಾವೊಂದು ಆಸೆ ಪಟ್ಟಿದ್ದೀವಲ್ವ, ಆ ಆಸೆ ಈಡೇರಲಿ. ಆ ಸಾಯಿ ಸೇವಾ ಟ್ರಸ್ಟ್ ನಮ್ಮ ಕುಟುಂಬ ಸಾಯಿ ಕುಟುಂಬದಿಂದ ಆಗಿದ್ದು ಅದಕ್ಕೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಒಂದು ದಿನದ ಒಂದು ಪ್ರಾರ್ಥನೆ ಅಂತೂ ಖಂಡಿತ ಮಾಡಿ. ಹಣ ಸಹಾಯವೇ ಮಾಡಬೇಕು ಅಂತ ಇಲ್ಲ, ಭಗವಂತನೆದುರಿಗೆ ಅದಕ್ಕೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಿದರೂ ಕೂಡ ಅದು ಕೂಡ ನಾವು ಸೇವೆ ಅಂತೇಳಿ ಸ್ವೀಕರಿಸ್ತೀವಿ. ನನ್ನ ನಂಬರನ್ನು ಹಾಕಿರ್ತೀನಿ ಸ್ನೇಹಿತರೆ, ಇಲ್ಲಿ ಆ ನಂಬರಿಗೆ ನೀವು ನನ್ನ ಜೊತೆ ಮಾತನಾಡ್ಬೋದು. ಆದರೆ ತುಂಬ ಪದೇ ಕಾಲ್ ಮಾಡಬೇಡಿ. ವಾರಕ್ಕೊಮ್ಮೆ ಮಾಡಿದರೆ ನಾನು ಖಂಡಿತ ನಿಮ್ಮೆಲ್ಲ ರೀತಿಯ ಒಂದಿಷ್ಟು ಸಮಸ್ಯೆಗಳನ್ನು ಒಟ್ಟು ಮಾಡಿಟ್ಕೊಳ್ಳಿ. ವಾರಕ್ಕೊಮ್ಮೆ ನೀವು ನನಗೆ ಕರೆ ಮಾಡಿದರೆ ಖಂಡಿತ ರಿಸೀವ್ ಮಾಡಿ ನಾನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ. ಹಾಗೆ ನಾನು ಇಲ್ಲಿ ಏನು ನಂಬರ್ ಹಾಕಿದ್ದೀನಲ್ಲ ಅದೇ ನಂಬರ್ಗೆ ನೀವು ನಿಮ್ಮಿಂದ ₹1 ಆಗಲಿ ಬಾಬಾ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಅದರ 10 ಪಟ್ಟು ಅವ್ರು ಮರಳಿ ಕೊಡ್ತಾರೆ. ಅವರ ಸಚ್ಚರಿತ್ರೆಯಲ್ಲಿ ಅಂದರೆ ಅವರ 11 ವಚನಗಳಲ್ಲಿ ಇದು ಕೂಡ ಒಂದು ವಚನವಾಗಿದೆ. ಹಾಗಾಗಿ ಅವರು ನಿಮ್ಮಿಂದ ಇಸ್ಕೊಳ್ತಾ ಇರೋದು ನೀವು ಅಂದ್ಕೊಳ್ಬೋದು ಏನೋ ಒಂದು ರೀತಿಯಲ್ಲಿ ನಾನು ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ. ಖಂಡಿತ ನಿಮ್ಮ ಹತ್ರ ಅವ್ರು ಕೈ ಚಾಚಿದ್ದಾರೆ. ಈ ಸಾಯಿ ಸೇವಾ ಟ್ರಸ್ಟ್ ಮೂಲಕ, ಈ ಒಂದು ವಿಡಿಯೋದ ಮೂಲಕ ನಿಮ್ಮ ಎದುರಿಗೆ ಬಾಬಾರವರೇ ಸ್ವಯಂ ಕೈ ಚಾಚಿರೋದು. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೋಷಗಳು ಅವ್ರು ತೆಗೆದುಕೊಳ್ಳುವ ಸಮಯ ಬಂದಿದೆ ಅಂತೇಳಿ. ಖಂಡಿತ ಬಾಬಾ ನಿಮ್ಮ ಕೆಟ್ಟ ಕರ್ಮಗಳನ್ನು ಕಳೆಯುವ ಸೂಚನೆನ ಈ ಮೂಲಕ ತಿಳಿಸ್ತಾ ಇದ್ದಾರೆ. ನಾನಿಲ್ಲಿ ನಂಬರ್ ಕೊಡ್ತೀನಿ ಸ್ಕ್ರೀನ್ ಮೇಲೆ, ಅದೇ ನಂಬರಿಗೆ ನೀವು ಹಾಕಿದರೂ ಕೂಡ ಅದನ್ನು ನಾವು ಸಾಯಿ ಸೇವಾ ಟ್ರಸ್ಟಿಗೆ ಜಮೆ ಮಾಡ್ತೀವಿ. ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ನ ಪೂರ್ಣ ಎನರ್ಜಿ ನಿಮಗೆ ಕನೆಕ್ಟ್ ಆಗದೇ ಇದ್ದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ನಿಮಗೆ ಕನೆಕ್ಟ್ ಆಗಿದ್ದಾವೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದರೆ ಗುರುವೇ ನೇರವಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡಿದರೆ, ಹೀಲ್ ಮಾಡಿದರೆ, ಕೆಲವು ತೀರ್ಮಾನಗಳನ್ನು ಬದಲಾಯಿಸಿಕೊಳ್ಳಲು ಹಾಗೆ ಕೆಲವು ತೀರ್ಮಾನಗಳಲ್ಲಿ ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದ್ರ ಮೂಲಕ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.